ಎಲ್ಲಿಂದ ಸ್ವರೂಪ 158ನೇ ಪ್ರಶ್ನೆ. ಆತ್ಮ ನಿರ್ವಿಕಾರ ಹೇಗೆ? 158ನೇ ಪ್ರಶ್ನೆ. 7ನೇ ಕಲಾರಿಪ 7ನೇ ಕಲಾ 158ನೇ ಪ್ರಶ್ನೆ. 7ನೇ ಕಲೆಯಲ್ಲಿ 158ನೇ ಪ್ರಶ್ನೆ. 58 ಆತ್ಮ ನಿರ್ವಿಕಾರ. 50 ಆತ್ಮನು ನಿರ್ವಿಕಾರ ಹೇಗೆ? 57 58 निर्विकार आत्मा कैसे? आता श्री विचार चंद्रोदय ಸಪ್ತಮ ಕಲಾ ಅಂದರೆ 7ನೇ ಕಲೆಯಲ್ಲಿ 158ನೇ ಪ್ರಶ್ನೆ. ಏನಂತ ಪ್ರಶ್ನೆ ಮಾಡ್ತಾನೆ ಅಂತ ಕೇಳಿದರೆ, ನಿರ್ವಿಕಾರ ಆತ್ಮ ಕೈಸೆ ಹೇ? ಆತ್ಮನ ವಿಶೇಷಣಗಳನ್ನು ಹೇಳುವಲ್ಲಿ ಅನೇಕ ವಿಶೇಷಣಗಳನ್ನು ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ನಿರ್ವಿಕಾರ ಅಂತಕ್ಕಂಥ ಆತ್ಮನ ವಿಶೇಷಣ. ನಿರ್ವಿಕಾರ ಅಂತೇಳಿ ಆತ್ಮನಿಗೆ ಹೇಳಿದರು. ಅಂದರೆ ನಿರ್ವಿಕಾರ ಅಂದರೆ ಹೇಗದ ನಾವು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, जैसे घट के जन्म अस्तीपना कहिए प्रकटता. ಅಂದರೆ ಅಲ್ಲಿ ವಿಕಾರಗಳ ಬಗ್ಗೆ ಹೇಳ್ತಾರೆ. ಅವ ನಿರ್ವಿಕಾರ ಅಂತೇಳಿ ವಿಕಾರ ಗೊತ್ತಾದ್ರೆ ಅದು ನಿರ್ವಿಕಾರ ಅಂತ ಹಿಂಗೆ ಇವು ಯಾವ ವಿಕಾರ ಅವನಲ್ಲಿ ಇಲ್ಲ ಅಂತ ತಿಳಿಸೋದಾಗ್ತೈತೆ. ಅದಕ್ಕೆ ಇಲ್ಲಿ ನಿಜಗೊಂಡ್ರೆ 6 ವಿಕಾರದ ಬಾಧೆ ಪಡುತ್ತೀಯೇ ನೀನು ದೇಹಕ್ಕಂತಾರ ಅವರು. ಎನ್ನೊಡನೆ ಸಮರಸ ಇನ್ನು ಬೇಡೆಲೆ ಮುನ್ನಿನಂತೆ ತನುವೆ ನೀನು ಅನ್ಯವೆನಗೆ ಎನ್ನುವಲ್ಲಿ ನೀನು 6 ವಿಕಾರದ ಬಾಧೆ ಪಡುತ್ತೀಯೇ ನೀನು. ಅದನ್ನು ನಾನು ನಿರ್ವಿಕಾರದೇನೆ ಅಂತ ಈ ರೀತಿ ಘಟದ ಒಂದು ಉದಾಹರಣೆ ಕೊಡ್ತಾರೆ. ಘಟಕ್ಕೆ ಜನ್ಮ, ಘಟದ ಜನ್ಮ ಆಯಿತು. 2ನೇದು ಅಸ್ತಿಪನ ಕೈಯ ಪ್ರಕಟತ, ಅಂದ್ರೆ ಅದು ಪ್ರಕಟ ಆಯಿತು. ವೃದ್ಧಿ ಅಂದರೆ ಬೆಳೀತು. 4ನೇದು ಇದು 5ನೇದು ವಿಪರಿಣಾಮ. ಪರಿಣಾಮ ಅಂದರೆ ರೂಪಾಂತರ ಹೊಂದೋದು, ಅಂದರೆ ಬೆಳವಣಿಗೆ ಆಯ್ತಲ್ಲ. ಹರಕ್ಕೆ ಬಂತು ಅಂತ ಹೇಳೈತಲ್ಲ, ಕೊಬ್ಬು ಇರ್ತೈತೆ ಅವಾಗ ಹರಕ್ಕೆ ಬಂದಾಗ. ಅಪಕ್ಷಯ ಅಂದ್ರೆ ಮುಂದೆ ಏನಾಕತಿ ಕ್ಷೀಣ ಆಕೈತಿ. ಇನ್ನು ನಮ್ಮದೇನು ಏರ್ತೈತೇನು ಇನ್ನು ಇಳಿತೈತೆ ಅನ್ಬೇಕಲ್ಲ, ಹೌದಲ್ಲ? ಅದಕ್ಕೆ ಅಪಕ್ಷಯ ಅಂತಾರೆ. ಕಡೆಗೆ ಹೋಗಿ ವಿನಾಶ. ये ಷಟ್ ಧರ್ಮ ಹೇ ಅಂದ್ರೆ ಈ 6 ಪ್ರಕಾರದ ಅಂದ್ರೆ ಘಟ ಅಂದರೆ ಅರ್ಥಾರ್ಥ ದೇಹಾದಿಗಳಿಗೆ. ಇಲ್ಲಿ ಈ ದೇಹಕ್ಕೆ ನಮ್ಗೆ ಅನುಭವ ಐತಿ. 6 ವಿಕಾರಗಳು ಈ ದೇಹಕ್ಕದಾವ, ಷಡ್ಧರ್ಮ. परंतु घट विशेष चित्त जे घट से भिन्न जो आकाश है तिसके धर्म नहीं है. ನೋಡು, ಈಗ ದೃಷ್ಟಾಂತ ಕೊಡ್ತಾರೆ ಅವರು. ಈಗ ಒಂದು ಘಟ ಹುಟ್ಟಿತು, ಮುಂದೆ ಅದು ಅಸ್ಥಿ ಅಂದರೆ ಇರುವಿಕೆ ಪ್ರಕಟ ಆಯಿತು. ಆಮೇಲೆ ವೃದ್ಧಿ ಬೆಳೆಯಿತು, ಆಮೇಲೆ ಕ್ಷೀಣ ಆಯಿತು, ಆಮೇಲೆ ನಾಶ ಆಯಿತು ಅಂತ ಹಿಂಗೆ ಈ ಘಟ ಅಥವಾ ದೇಹಾದಿಗಳಿಗೆ ಇವೆಲ್ಲ ಕಂಡು ಬರ್ತಾವೆ. ಆದರೆ ಆ ದೃಷ್ಟಾಂತದಲ್ಲಿ ಹೇಳಲ್ಪಟ್ಟಂಥ ಘಟದ ಒಳಗಿರುವ ಆಕಾಶ, ಅದಕ್ಕೇನಂತಾರೆ ಘಟಾಕಾಶ ಅಂತಾರಲ್ಲ. ಘಟಕ್ಕೆ ಒಳಪಟ್ಟಂಥ ಆಕಾಶ ಅದು ಘಟಾಕಾಶ. ಈ ಧರ್ಮಗಳು ಘಟಕ್ಕೆ ಹೇಳಲ್ಪಟ್ಟು ಹುಟ್ಟಿತ್ತು ಘಟ, ಒಡೀತು ಘಟ ಅಂತೇಳಿ ಎಲ್ಲ, ಹೌದಿಲ್ಲ? ನಾಶ ಆಯಿತು ಹಿಂಗೆಲ್ಲ.
ಆದರೆ ಘಟದ ಒಳಗಿರ್ತಕ್ಕಂಥ ಆಕಾಶ ಅದು ಘಟಾಕಾಶ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಈ ಧರ್ಮಗಳು ಏನಾದರೂ ಸಂಬಂಧ ಏನಾರ ಅದಾವನ ಅದಕ್ಕೆ? ಏನೂ ಇಲ್ಲ. ಅದಕ್ಕೆ ಯಾಕೆ ಅದು ಹುಟ್ಟಿದ್ದು ಘಟ, ಒಡೆದು ನಾಶ ಆಗೋದೂ ಘಟನೆ. ಆದ್ರೆ ಅದು ಆಕಾಶ ಅದು ಘಟ ಹುಟ್ಟಿದ್ರೆ ಹುಟ್ಟೈತೇನೆ? ಅದು ಮೊದಲೇ ಐತೆ, ಅದು ಹೆಂಗೆ ತಂಗೆ ಐತೆ. ಅದು ಇದು ಉಪಾಧಿ ಆಗಿಬಿಟ್ಟೈತೆ ಅದಕ್ಕೆ ಇಟ್ಟೆ, ಹೌದಿಲ್ಲ? ಆ ರೀತಿ ಹುಟ್ಟೋದು ನಾಶ ಆಗೋದು ಎಲ್ಲ ಷಡ್ಭಾವ ವಿಕಾರಗಳು ಅಂದರೆ ಈ ದೇಹಕ್ಕೆ ಅದಾವು, ಘಟಕ್ಕೆ ಅದಾವು. ಆದರೆ ಆ ಘಟದಲ್ಲಿರ್ತಕ್ಕಂಥ ಆಕಾಶದ ಘಟಾಕಾಶಕ್ಕೆ ಈ ಯಾವ ವಿಕಾರಗಳು ಅದಕ್ಕೆ ಸೋಂಕಿಲ್ಲ. ಅದರಂತೆ ದೇಹಕ್ಕೂ ದೇಹದ್ದು ಇದು ಹುಟ್ಟಿತ್ತು ಮತ್ತು ಅದು ಬೆಳೀತು ಮತ್ತು ಕ್ಷೀಣ ಆಯಿತು, ನಾಶ ಆಯಿತು, ಇವೆಲ್ಲ ವಿಕಾರ ದೇಹದಲ್ಲಿ ಕಂಡು ಬರ್ತಾವೆ. ಆದರೆ ಈ ದೇಹಕ್ಕೆ ಸಾಕ್ಷಿಯಾಗಲ್ಪಟ್ಟಂಥ ಆತ್ಮ ಏನದನ್ನಲ್ಲ, ಅವಾಗ ಇವು ಇಲ್ಲೇ ಇಲ್ಲ. ಅದಕ್ಕೆ ಈ ರೀತಿ घट से भिन्न जो आकाश तिसके धर्म नहीं है. ಇನ್ನು ಘಟಾಕಾಶ ಅನ್ನೋದು ಏನೈತಲ್ಲ, ಆ ಘಟದೊಳಗಿರುವ ಆಕಾಶಕ್ಕೆ ಇಲ್ಲ ಅಂದ ಮೇಲೆ ಮಹಾಕಾಶಕ್ಕೆ ಅದು ಇಲ್ಲ ಅನ್ನೋದು ಕೈಮುತಿಕ ನ್ಯಾಯ ಇದು, ಹೌದಿಲ್ಲ? ಯಾಕೆ ಅವನಲ್ಲಿ ಆ ನೌಕರಿ ಮಾಡೋ ಆಳ ಮನುಷ್ಯನ ಬಡವ ಇಲ್ಲ ಅಂದ್ರ ಮೇಲೆ ಸಾವುಕಾರ ಬಡವದ ಅನ್ಬೇಕನ ಮಾಲಕ ಅವ ಹಿಂಗೆ ಆ ಘಟಾಕಾಶಕ್ಕನೇ ಇಲ್ಲ. ಈ ಉತ್ಪತ್ತಿ ನಾಶ ಮೊದಲಾದ ಷಡ್ಭಾವ ವಿಕಾರಗಳು ಮತ್ತು ಮಹಾಕಾಶಕ್ಕೆ ಎಲ್ಲಿದು ಬರಬೇಕು? ಅದಕ್ಕೆ ಘಟಾಕಾಶಕ್ಕೆ ಇಲ್ಲ ಅಂದರೆ ಮಹಾಕಾಶಕ್ಕಿಲ್ಲ. ಅದರಂತೆ ಈಗ ಇಲ್ಲಿ ತನ ಇದು ದುಷ್ಟ ಅಂತ ಹೇಳಿದರು ಅವರು. ಇನ್ನು ಮೇಲೆ ಇಲ್ಲಿ ತೈಸೆ ಅದರಂತೆ, ಯಾಕೆ ಈಗ ಸಿದ್ಧಾಂತಕ್ಕೆ ಬರ್ತಾರೆ. ದೇಹ ಜನ್ಮತಾ ಹೈ, ಉತ್ಪತ್ತಿ ಅದರದಾಕತಿ ದೇಹದಾಕೈತಿ ಹುಟ್ಟುತ್ತೋ ಅನ್ನೋದು. ಯೇ ಜನ್ಮ ದೇಹ ಜನ್ಮ್ಯ ಹೈ, ಜನ್ಮತಾ ಹೈ ವರ್ತಮಾನ, ಹುಟ್ಟುತ್ತದೆ ಅಂದ್ರೆ ಇಲ್ಲಿ ವರ್ತಮಾನ, ಮತ್ತು ಹುಟ್ಟಿದೆ ಅಂದಾಗ ಭೂತ್ಕಾಲ ಆಯ್ತು. ಯಹ ಅಸ್ತಿಪನ ಅಂದ್ರೆ ಈಗ ಐತಿ ಅಂತ, ಅಂದರೆ ಮೊದಲು ಇದ್ದಿದ್ದಿಲ್ಲ. ದೇಹ ಹುಟ್ಟೋದಕ್ಕಿಂತ ಮೊದಲಿತ್ತನ? ಇಲ್ಲ, ಈಗ ಐತಿ ಅಂತ ಹೇಳಿಸ್ಕೊತ. ಆದ್ದರಿಂದ ಅಸ್ತಿಪನ, ಮೊದಲು ಇದ್ದಿದ್ದಿಲ್ಲ, ಅಬ್ ಹೈ, ಈಗ ಅದೇ ಅಸ್ತಿ ಅದು. ದೇಹ ಬಾಲಕ ಭಯ, ಈ ವೃದ್ಧಿ ಒಬ್ಬ ಬಾಲಕನ ಮತ್ತು ಬೆಳಿತಾನಲ್ಲ, ಹೌದಿಲ್ಲ? ಅದು ವೃದ್ಧಿ. ದೇಹ ಯುವ ಭಯ, ಯೌವನಕ್ಕೆ ಬಂತು, ಪರಿಣಾಮ ಹೊಂತು. ದೇಹದ ಯಾವ ಮೊದಲು ಕೂಸಿದ್ದಾಗ ಎಲ್ಲ ಮೆತ್ತಗಿದ್ದವು, ಎಲ್ಲ ಕೈಯ ಕಾಲ ಮೆತ್ತಾಗಿರ್ತಾವೆ, ಹೌದಿಲ್ಲ? ಮತ್ತು ಹರೇಕ್ ಬಂದ ಮೇಲೆ ಈ ರೀತಿ ಅದು ವೃದ್ಧಿ ಆಯಿತು, ಪರಿಣಾಮ ಆಯಿತು. ಯಾವಾಗ ಯೌವನಕ್ಕೆ ಬಂದಾಗ ದೇಹ ವೃದ್ಧ ಭಯ, ಆವಾಗಿನ ಮುಪ್ಪಾವಸ್ಥೆಗೆ ಬತ್ತು. ಆವಾಗ ಅಪಕ್ಷಯ ಅಂದ್ರೆ ಇಳಿಲಿಕ್ಕೆ ಚಾಲು ಆಕೈತೆ ಅದು. ದೇಹ ಮರಣಕೋಪಾಯ, ಏ ವಿನಾಶ, ದೇಹ ಮರಣ ಆಯಿತು ಅಂದ್ರೆ ಅದಕ್ಕೆ ವಿನಾಶ ಅಂತ. ಏ ಷಟ್ ವಿಕಾರ ದೇಹಕ್ಕೆ ಧರ್ಮ, ಈ 6 ವಿಕಾರಗಳೇನದಾವಲ್ಲ ದೇಹದ ಧರ್ಮಗಳದಾವ. ದೇಹಕ್ಕೂ ಜಾನನೆ ಹಾರಾಯೇ और देह से न्यारा ये आत्मा है, तिसके धर्म नहीं. ಅಂದರೆ ದೇಹವನ್ನು ತಿಳಿಯತಕ್ಕಂಥವನು ಮತ್ತು ದೇಹಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಆತ್ಮನು, ಇವನ ಧರ್ಮ ಅವು ಅಲ್ಲ. ಆತ್ಮನ ಧರ್ಮ ಅಲ್ಲ. ಯಾಕಲ್ಲ?
ಅವ ದೇಹಕ್ಕಿಂತ ಭಿನ್ನವಾಗಿ ದೇಹವನ್ನು ತಿಳಿತಕ್ಕಂಥವನಾಗಿದ್ದಾನೆ. ಅದಕ್ಕೆ ಬೇರೆ ಅಂದಮೇಲೆ ಆ ವಿಕಾರಗಳಿಂದ ಕೂಡಿದ್ದು ದೇಹ, ಅದು ಇವ ಹೆಂಗಾಗ್ತಾನೆ? ಆದ್ದರಿಂದ ಆತ್ಮನ ಧರ್ಮ ಅಲ್ಲ. ಇಸ್ ರೀತಿ ಸೇ ಷಟ್ ವಿಕಾರಂತೆ ರಹಿತ ಆತ್ಮ ನಿರ್ವಿಕಾರ ಹೇ. ಆದ್ದರಿಂದ ಆತ್ಮ ಏನಂತ ಹೇಳಿಸ್ಕೊತಾನೆ? ನಿರ್ವಿಕಾರ. ರೂಪಾಂತರ ಪ್ರಾಪ್ತಿಗೂ ವಿಕಾರಕ್ಕೆ. ಈಗ ನಾವು ರೂಢಿಯಲ್ಲಿ ಹೇಳ್ತೀವಿ, ಪ್ರತಿಯೊಬ್ಬ ಈಗ ನಾನು ಮುದುಕಾಗೀನಿ ಅಂತ ಹಿಂಗೆಲ್ಲ, ಅಥವಾ ನನಗೆ ಆರಾಮಿಲ್ಲ ಹೀಗೆಲ್ಲ ದೇಹಕ್ಕೆ ಏನಾಕೈತಿ? ಅದು ದೇಹವೇ ನಾನು ಅಂತ ಗಚ್ಚಿಯಾಗಿ ತಿಳಿದಾನ. ದೇಹವೇ ನಾ ಅಂತ ತಿಳಿದದ್ದರಿಂದ ನಾ ಹುಟ್ಟೇನಿ, ನಾನು ಬರ್ತಡೇ ಮಾಡಬೇಕಿಲ್ಲ, ಹುಟ್ಟು ಹಬ್ಬ ಮಾಡೋದು ಎಷ್ಟು ವೈಭವ ಎನ್ಸೋದು. ಒಬ್ಬ ಎಷ್ಟೋ ಪೇಪರ್ದಾಗ ಕೊಟ್ಟಿದ್ರು, ಎಷ್ಟೋ ಕಿಲೋಮೀಟ್ರ್ ಕೇಕ್ ಹತ್ತದು. ಗಿನ್ನೀಸ್ ದಾಖಲೆ ಮಾಡ್ಯಾರ ಅವರು. ಕೇಕ ಹುಟ್ಟು ಹಬ್ಬಕ್ಕೆ ಕೇಕ್ ಕೊಯ್ಬೇಕಲ್ಲ, ಆ ಕೇಕ್ ಅಂತೇಳಿ ಅದು ನೋಡ್ರಿ. ಅದು ನೋಡಿರಿ, 5,000 ಕ್ವಿಂಟಲ್ದು ಕೇಕ್. ಯಶ್ ಫಿಲ್ಮಿ ಹೀರೋ. ಹಿಂಗೆಲ್ಲ ಇವು ಹುಟ್ಟಿನಿ ಅನ್ನೋದು ಎಷ್ಟು ಗಚ್ಚಿ ಐತಿ ನೋಡೋದು. ಏನು ಮಾಡಬೇಕು? ಅದಕ್ಕೆ ಅದು ಹುಟ್ಟೇನಿ ಅಂದ ಕೂಡಲೇನ ಮುಂದೆ ಸಾಯ್ತೇನೆ ಅನ್ನಬೇಕವ, ಹೌದಿಲ್ಲ? ಹುಟ್ಟೇನಿ ಅಂತವ ಗಚ್ಚಾಗಿ ದೇಹಾತ್ಮ ಬುದ್ಧಿ ಮಾಡ್ಕೊಂಡಾನಂದ್ರೆ ಮತ್ತು ಆ ದೇಹ ಒಂದಿನ ಸಾಯ್ತೈತಿ. ಮತ್ತು ಅದು ಸ್ವರ್ಗ ತಂದ್ರೆ ನಾ ಸ್ವರ್ಗೇನೆ ಅಂತಾನೆ, ದಪ್ಪ ಆಯ್ತಂತ ದಪ್ಪ ಆಗೇನೆ ಅಂತಾನೆ. ಹೀಗೆಲ್ಲ ಮತ್ತು ಅದಕ್ಕೇನೋ ಆರಾಮಿದ್ದಿದ್ದಿಲ್ಲ ದೇಹಕ್ಕಂದ್ರೆ ನನಗೆ ಆರಾಮಿಲ್ಲ ಅಂತಾನೆ. ಹಿಂಗೆ ಅದಕ್ಕೆ ಆದದ್ದೆಲ್ಲ ತನ್ನ ಮೇಲೆ ಹಾಕೋತ ಹೋಗಿಬಿಡ್ತಾನೆ. ಹೀಗಾಗಿ ದುಃಖಕ್ಕೀಡ. ಯಾಕಾದ್ರೆ ದುಃಖದ ಮೂಲ ಐತೆ ಅದು. ತನು ರುಜೆ ಆಗರ ಅತಿ ದುಃಖ ಸಾಗರ ಅಂತ ನಿಜಗೊಂಡು ಹೇಳ್ತಾರೆ. ತನು ರುಜೆ ಆಗರ, ರುಜೆ ಅಂದರೆ ಋಗಾದಿಗಳಿಗೆ ಇದೊಂದು ತ್ವಾಟ ಇದ್ದಂಗೆ, ಇದು ತವ್ರ ಮನೆ. ಆದ್ರೆ ಮತ್ತು ಅವಾಗ ಅವು ಎಲ್ಲಕ್ಕೂ ಅದು ಏನು ದುಃಖ ದೇಹಕ್ಕೆ ಬರ್ತಾವೆ, ಮತ್ತು ಅವೆಲ್ಲ ನನಗೆ ಬಂದಾವ ಹಿಂಗೆ ತಿಳ್ಕೊಂಡು ದುಃಖಕ್ಕೀಡಾಗ್ತಾನೆ. ಆದ್ದರಿಂದ ಈ ರೀತಿ ಜರ ವಿವೇಕ ಮಾಡಿ ತಿಳ್ಕೊಂಡು, ನಾನು ದೇಹವನ್ನು ತಿಳಿಯತಕ್ಕಂಥವನು, ದೇಹಕ್ಕಿಂತ ನಾ ಭಿನ್ನ ಇದ್ದೇನೆ, ನಾ ಆತ್ಮ ಅಂದ್ರೆ ದೇಹಕ್ಕಿಂತ ಬೇರೆನ ಅಂತ ಇಷ್ಟು ಆತ್ಮತ್ವ ಬುದ್ಧಿ ಬೇಕು ನಮಗೆ. ದೇಹಾತ್ಮ ಬುದ್ಧಿ ಬಂದುಬಿಟ್ಟತೆ, ಅದಕ್ಕೆ ದೇಹದ ಆಗು ಹೋಗಳೆಲ್ಲ ನಮ್ಮಲ್ಲಿ ಹಾಕ್ಕೊಂಡು ಗೋಳಾಡ್ಲಿಕ್ಕೆ ಹತ್ತೀವಿ. ಅದಕ್ಕೆ ದೇಹಾತ್ಮ ಬುದ್ಧಿಯನ್ನು ಬಿಟ್ಟು ಆತ್ಮನೇ ನಾನು ಅಂತ ತಿಳ್ಕೊಂಡ್ಬಿಟ್ರೆ ಈ ದೇಹಕ್ಕೆ ಏನೇ ಆಗಲಿ ನನಗೇನಾಗಿಲ್ಲ ಅಂಥೇಳಿ ಹಿಂಗೆ ಅವ್ಗೆ ಒಂದು ಧೈರ್ಯ ಇರ್ತದೆ. ಆದ್ದರಿಂದ ಇವು ದೇಹದ ಧರ್ಮದವು, ಆತ್ಮನ ಧರ್ಮ ಅಲ್ಲ. ಇಸ್ ರೀತಿ ಷಟ್ ವಿಕಾರ ಅಂತೆ ರಹಿತ ಆತ್ಮ ನಿರ್ವಿಕಾರ. ಆದ್ದರಿಂದ ಆತ್ಮ ಏನದನು? ನಿರ್ವಿಕಾರದನ. ರೂಪಾಂತರ ಪ್ರಾಪ್ತಿಗೂ ವಿಕಾರ ಕಹೆ. ಅಂದ್ರೆ ರೂಪಾಂತರ ಪ್ರಾಪ್ತಿ ಅಂದ್ರೆ ಬೇರೆ ರೂಪ ತಾಳೋದು, ಮೊದಲಿನ ರೂಪವನ್ನು ಬಿಟ್ಟು ಬೇರೆ ರೂಪ ತಾಳೋದಕ್ಕನ ರೂಪಾಂತರ ಪ್ರಾಪ್ತಿ ಅಂತಾರೆ. ಅದು ವಿಕಾರಕ್ಕೆ. ಯಾಕಂದ್ರೆ ಹಾಲು ಕೆಟ್ಟು ಮೊಸರಾಕತಿ ಹಿಂಗೆ. ಈಗ 159ನೇ ಪ್ರಶ್ನೆ. ಈಗ ನಿರ್ವಿಕಾರ ಆಯ್ತು. ಈಗ ನಿರಾಕಾರ ಆತ್ಮ ಕೈಸೆ ಹೇ? ಆತ್ಮನ ವಿಶೇಷಣ ಏನು? ನಿರಾಕಾರ ಅಂದರೆ ಯಾವ ಆಕಾರನೂ ಇಲ್ಲದ್ದು. ಆಕಾರಗಳು ಯಾವುವು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳ್ತಾರೆ, ಸ್ಥೂಲ, सूक्ष्म, लंबा, टुंगा कहिए छोटा, ये चार ही प्रकार के जगत विषय आकार है. आकार ಸ್ಥೂಲ ಅಂದ್ರೆ ದಪ್ಪಾಗಿರೋದು, ಸೂಕ್ಷ್ಮ ಅಂದ್ರೆ ತೆಳ್ಳಗಿರೋದು, ಲಂಬ ಅಂದ್ರೆ ಉದ್ದಿರೋದು ಹೈಟ್, ತುಂಗ ಅಂದ್ರೆ ಛೋಟ ಗಿಡ್ಡಾಗಿರೋದು ವಾಮನ್, ಸಂಸ್ಕೃತದೊಳಗೆ ವಾಮನ್ ಅಂತಾರೆ ಅದಕ್ಕೆ. ಹೀಗೆ
ದಪ್ಪ ತೆಳ್ಳಗ ಎತ್ತರ ಗಿಡ್ಡ ಹಿಂಗೆ ಚಾರಿ ಪ್ರಕಾರಕ್ಕೆ ಜಗತ್ ವಿಷಯ ಆಕಾರ. ಜಗತ್ತಿನಲ್ಲಿ ಈ 4 ಪ್ರಕಾರದ ಆಕಾರಗಳು ಇರುತ್ತವೆ. ಆತ್ಮ ಇಂದ್ರಿಯ और मन का ಅವಿಷಯ ಹೋನೇತೆ. ಆತ್ಮ ಏನದನಲ್ಲ ಅವ ಇಂದ್ರಿಯಗಳಿಂದಗಳಿಗಾಗಲಿ ಮನಸ್ಸಿಗಾಗಿ ವಿಷಯ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಸೂಕ್ಷ್ಮ, ಅತಿ ಸೂಕ್ಷ್ಮದಾನವ. ಯಾತೆ ಸ್ಥೂಲ ನೈ, ಅತಿ ಸೂಕ್ಷ್ಮದಾನದ ಮೇಲೆ ಮತ್ತು ಸ್ಥೂಲ ಇಲ್ಲ ಅಂತ ಅರ್ಥ ಆಯಿತು. ಅದಕ್ಕೆ ಸೂಕ್ಷ್ಮಾತ್ ಸೂಕ್ಷ್ಮತರ ಮಿತಿ ಅಂತ ಶ್ರುತಿಯಲ್ಲಿ ಹೇಳಿದೆ. ಆತ್ಮ ವ್ಯಾಪಕ ಹೈ, ತಾತೆ ಸೂಕ್ಷ್ಮನೇ. ಅಂದರೆ ಈಗೇನಾಯ್ತು? ಯಾವ ಆಕಾರವೂ ಆತ್ಮನಲ್ಲಿಲ್ಲ ಅಂತ ಹೇಳ್ಕೆ ದಪ್ಪ ತೆಳಗ ಉದ್ದ ಗಿಡ್ಡ ಏನೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಆತ್ಮ ಇಂದ್ರಿಯ ಮತ್ತು ಮನಸ್ಸಿಗೆ ವಿಷಯ ಆಗೋದಿಲ್ಲ. ಆದ್ದರಿಂದ ಯಾಕೆ ಆಗೋದಿಲ್ಲ? ಅವ ಸೂಕ್ಷ್ಮದಾನು ಅಂತ ಹೇಳಿದರು. ಸೂಕ್ಷ್ಮದಾನು ಅಂದ್ರೆ ಸ್ಥೂಲ ಅಲ್ಲ ಅಂತ ಅಂದಂಗೆ ಆತು. ಮತ್ತು ಆತ್ಮ ಮತ್ತು ಹಂಗಾರ ಸೂಕ್ಷ್ಮದಾನು ಸಣ್ಣದಾನ ಅಥವಾ ಒಂದು ಅಳತಿಗೆರ ಬಂದಿರಲ್ಲ ಅಂತ ಹಿಂಗಾರ ಒಂದು ಹಚ್ತಾರ ಅಂತೇಳಿ ಮುಂದೆ ಆತ್ಮ ವ್ಯಾಪಕ ಹೈ ಯಾತೆ ಸೂಕ್ಷ್ಮನೇ. ಸ್ಥೂಲ ಅಲ್ಲ ಸೂಕ್ಷ್ಮದಾನ ಅಂತ ಹೇಳಿದರು. ಮತ್ತು ಸೂಕ್ಷ್ಮದಾನ ಅಂದ್ರೆ ಮತ್ತು ನೀವು ಸೂಕ್ಷ್ಮನ ಅಂದ್ರೆ ಭಾಳ ಸಣ್ಣದಾನು ತಿಳ್ಕೆ ಹಿಂಗೆ ಇದರಿಂದನೇ ಕೆಲವರು ಅಣುಪರಿಮಾಣ ಮಧ್ಯಮ ಪರಿಮಾಣ ಅಂತ ಆತ್ಮನಿಗೆ ಅಳತೆ ಹೇಳ್ತಾರೆ. ನೈಯಾಯಿಕರ ಆದಿಗಳು ಅಣುಪರಿಮಾಣ ಹೇಳ್ತಾರೆ, ಅಣುವಿನಷ್ಟು ಆತ್ಮ ಅದಾನು ಅಂತೇಳಿ. ಮಧ್ಯಮ ಪರಿಮಾಣ ಅಂದ್ರೆ ದೇಹದಷ್ಟು ಅವರು ಜೈನರು ಆತ್ಮನ ಅಳತೆ ಹೇಳವ್ರಿ ಇವರು. ಅದಕ್ಕೆ ಅಣುಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಳಗೂಡದಿಹುದರಿಂದೇ ಗುಣಜಾತಿ ಕರ್ಮಾದಿ ರಹಿತತ್ವದಿಂದೇ ಕರಣವಿಡಿಯದುದರಿಂದ ಅದ್ವಯನ ಹನು ಅಂತ ನಿಜಗೊಂಡು ಹೇಳ್ತಾರೆ. ಹಿಂಗೆ ಈಗ ಇವೆಲ್ಲ ಅಣುಪರಿಮಾಣ ಮಧ್ಯಮ ಪರಿಮಾಣಗಳ ಎಣಿಕೆ ಅಂದರೆ ಈ ಲೆಕ್ಕ ಅವನಲ್ಲಿ ಕೂಡೋದಿಲ್ಲ. ಅದಕ್ಕಾಗಿ ಅವ ವ್ಯಾಪಕನಿದ್ದಾನೆ, ತಾತೆ ಸೂಕ್ಷ್ಮನೇ. ಅದಕ್ಕೆ ಶ್ರುತಿ ಏನು ಮಾಡ್ತೈತಿ? ಅಣೋರಣೀಯಾನ್ ಮಹತೋ ಮಹಿಯಾನ್, ಎರಡು ಕಡೆ ಹೇಳಿಬಿಡ್ತದು. ಅಣೋರಣೀಯಾನ್ ಅಂದ್ರೆ ಅಣುವಿಗಿಂತ ಅಣು ಆಗಿದ್ದಾನೆ. ಮಹತೋ ಮಹಿಯಾನ್ ಅಂದ್ರೆ ಅವ ದೊಡ್ಡದಕ್ಕಿಂತ ದೊಡ್ಡದಿದ್ದಾನೆ. ಹಿಂಗದ. ಮೀನು ಗೊತ್ತೈತೆ ನಿಮಗೆ? ಮೀನು ಸಮುದ್ರದಲ್ಲಿ ಮೀನು ಇರ್ತಾವೆ. ನೀವು ಮೀನನ್ನು ಇಲ್ಲೇ ಹೊಳ್ಯಾಗ ಅಲ್ಲಿ ಇಲ್ಲಿ ಇಟ್ಟಿಟ್ಟ ಇದ್ದು ಹಿಂಗೆಲ್ಲ ನೋಡಿರಿ ನೀವು. ಮೀನದಂಥ ಸಣ್ಣದು ಯಾವುದೂ ಇಲ್ಲ. ಅಷ್ಟು ಹಿಂಗೆ ಒಂದು ಕೂದಲು ಎಳಿಗತ್ತೆ ಇರ್ತೈತಿ ಸಣ್ಣದು ಹುಟ್ಟಿದಾಗ ಮೀನ. ಅದು ಕೂದಲು ಎಳೆಯಷ್ಟು ಸಣ್ಣ ಇರ್ತೈತಿ. ಅಷ್ಟು ಸಣ್ಣ ಐತಿ, ಸಣ್ಣದಕ್ಕಿಂತ ಸಣ್ಣ ಮತ್ತು ದೊಡ್ಡದಕ್ಕಿಂತ ದೊಡ್ಡದು. ಹಡಗನ್ ಥರ ಬರ್ತೈತಿ ಅದು. ಅದರದ್ದು ಅಷ್ಟ ತಿಲ್ಲದು. ಒಂದು ಸಮಯಕ್ಕೆ 4 ಟ್ರಕ್ ಬೇಕಾದ್ರೆ ಹೊಟ್ಟೆ ತುಂಬಬೇಕಾದ್ರೆ ಎಷ್ಟು? 4 ಟ್ರಕ್ ತುಂಬಿಬೇಕು ಮಾಲ. ಅಂದ್ರೆ ಅದು ಎಷ್ಟು ದೊಡ್ಡದಿರ್ಬೇಕು. ಅದು ಆ ರೀತಿ ದೊಡ್ಡ ಅದು ಒಬ್ಬ ಮೀನ ಹೇಳ್ಯಾವ. ಮಕ್ಕಳು ಹೋಗಿ ಇಟ್ಟಿಟ್ಟು ಹಿಡ್ಕೊಂಬರೋಣ ಮೀನುಗಾರ ನಾವು, ನಮ್ದು ಏನು ನೀವು ಒಬ್ಬರು ಕಳಿತೀರಿ ನೀವು ಅಂತೇಳಿ ಮಕ್ಕಳಿಗೆ ನೀವು ಹೋಗ್ಬೇಡ್ರಿ ಅಂತ. ನಾ ಹೋಗಿ ಬರ್ತೇನೆ ಅಂತ ಹೇಳ್ಕೆ ಒಂದಿನ ಹೋಗಿ ಸಮುದ್ರ ದಂಡಿಗೆ ತಿರುಗಾಡಿ ಬಂದ. ಮರುದಿನ ಊರಿಗೆ ಹೇಳ್ದೆ, ಊರು ಜನ ನಾಳೆ ಎಲ್ಲಿ ಹೋಗೋದಿಲ್ಲ ಕೆಲಸಕ್ಕೆ, ಎಲ್ಲರೂ ಇಲ್ಲೇ ಇರಬೇಕು ಹೇಳಿ ದೊಡ್ಡದೊಂದು 2 ಕ್ವಿಂಟಲ್ ಗೋಧಿ ಬೀಸಿ ಒಂದು ಕಣಕದ್ದು ಒಂದು ದೊಡ್ಡದೊಂದು ಹಿಂಗೆ ತಾಟಿನ ಗತಿ ಮಾಡ್ದವು ಮಾಡಿ
ಅದ್ರಾಗ ಒಂದು ಬ್ಯಾರೆದ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ರಾತ್ರಿ 8 ಗಂಟೆಗೆ ಎಲ್ಲರನ್ನೂ ಚಂತನ ಇದೆಲ್ಲ ಮಾಡಿ ಅಲ್ಲಿ ಸಮುದ್ರ ದಂಡಿಗೆ ಹೋದ ಒಳಗೆ ಜಗ್ರಿ ಅಂತ ಅವು ಸಣ್ಣ 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 ಹಡಗುಗಳು ಇರ್ತಾವಲ್ಲಿ ಅವರೆಲ್ಲ ಹಿಂಗೆ ಒಟ್ಟರು ಕುಡ್ಗೋಲ ಕೊಡ್ಲಿ ಬಾಲ ಬರ್ಚಿ ಏನೇನದಾವೆ ಎಲ್ಲ ತೊಗೊಂಡು ಬಂದುಬಿಡ್ರಿ ಹಿಂಗೆ ಮಾಡಿ ಹೋಗಿ ಅದಕ್ಕೊಂದು ಬ್ಯಾರಲ್ ಎಣ್ಣೆ ಹಾಕಿ ಡ್ರಮ್ ಒಂದು ದೊಡ್ಡ ಬತ್ತಿ ಹಚ್ಚಿ ರಾತ್ರಿ 8 ಗಂಟೆಗೆ ಎಳೀರಿ ಒಳಗಂತ ಸ್ವಲ್ಪ ಒಳಗೆ ಎಳೆದ್ರು ಅದು ಅಲ್ಲಿ ನಡು ಸಮುದ್ರದೊಳಗೆ ಅದು ಬೆಳಕು ಬತ್ತಲ್ಲ ಬೆಳಕು ಬಂದ ಕೂಡಲೇ ಅದು ಏನೋ ತಿನ್ನೋದು ಬಂದೈತೆ ಅಂತ ತಿಳ್ಕೆ ಅದು ತಳದಾಗಿಂದ ಮ್ಯಾಲೆ ಎದ್ದು ಬಿಡ್ತೀನಿ ಮ್ಯಾಲೆ ಎದ್ದಾಗ ದೊಡ್ಡ ಪ್ರಾಣಿ ಅದು ಒಮ್ಮೆಲೆ ಹಿಂಗೆ ಮ್ಯಾಲೆ ಎದ್ದಾಗ ಇಲ್ಲಿ ಹಿಂಗೆ ಇದು ಆಗ್ಲಕತ್ತದು ಇಲ್ಲಿ ಎಲ್ಲ ನೀರಿಟ್ಟು ಅಲ್ಲೋಲು ಕಲ್ಲೋಲು ಆಗ್ಲಕತ್ತದು ಗೊತ್ತಾಯ್ತವ ಮೀನು ಎದ್ದತ್ತ ಅಲ್ಲಿ ಅಂತ ಇನ್ನು ಬರ್ತೈತೆ ಅಂತೇಳಿ ದಂಡಿಗೆ ಜಗ್ರಿ ಅಂದರು ದಂಡಿಗೆ ಜಗ್ರಿ ಅಂತೇಳಿ ಅಂದ್ರೆ ದಂಡಿಗೆ ಜಕ್ಕೋತ ಹೋದರು ಅದು ಕಂಡಾಪಟ್ಟಿ 2-3 ಮಜಲಿ ಬಿಲ್ಡಿಂಗ್ಕಿಂತ ದೊಡ್ಡದದು ಅದು ಇನ್ನು ಇದು ನಮ್ಮ ತಲಿಮಠ ನೀರಿಗೆ ಬಂದಾಗ ಅದಕ್ಕೆ ನೆಲ ಹತ್ತಿಬಿಡ್ತು ಅಲ್ಲೇ ಈಶಾನಕ್ಕೆ ಬರುವುದು ಅದು ಆದರೂ ಈ ಮುಂದೆ ಇದು ಗೋಧಿ ಕಣಕ ಇದ್ದು ಐತಲ್ಲ ತಿನ್ನಬೇಕಂತೇಳಿ ಹಿಂಗೆ ಒದ್ದಾಡ್ಕೋತ ಒಂದು ಜರ ಮುಂದಕ್ಕೆ ಬರ್ತದೆ ಮುಂದಕ್ಕೆ ಬರೋಣ ಅಲ್ಲಿಂದ ಹಿಂದುಗಡೆ ಸುತ್ತುವರಿರಿ ಎಲ್ಲರೂ ಅಂಥೇಳಿ ಕಡಿಯೋದು ಊರೆಲ್ಲ ಕೂಡಿ ಕಡಿಯೋದು ಹಿಂಗೆ ಮಾಡಿ ಕಡಿದು ಆದ್ಮೇಲೆ ದಂಡಿಗೆ ಅದನ್ನೆಲ್ಲ ಇದು ಮಾಡಿ ಜಗ್ಗಿ ದಂಡಿಗೆ ತಂದು ಬಿಟ್ಟು ಹೋಗಿದ್ರು ಎಷ್ಟು ಒಂದು 100 ಊರು ಮಂದಿ ಯಾರು ಮೀನಾ ತಿನ್ನೋರು ತಂದು ತೊಗೊಂಡು ತಿನ್ನು ಹೋಗ್ರಿ ಆ ಕಡೆ ಅಂತ ಹೇಳ್ದೆ 100 ಊರುಗಳಿಗೆ ಆದ್ರೆ ಒಂದು ಮಾತ್ರ ಹೇಳ್ರಿ ಅಂದವ ಏನಂದ್ರೆ ಆ ಒಂದು ಕಣ್ಣು ಐತಲ್ಲ ಆ ಕಣ್ಣು ಗುಡ್ಡಿ ತೆಗೆದು ಮ್ಯಾಲೆ ಇದೇನು ಖಾಲಿ ಇದು ಐತಲ್ಲ ಇದು ಎಲ್ಲೂ ಇರ್ತೈತೆ ಜರ ಇದು ಹಿಂಗೆ ಹೌದಿಲ್ಲ ಅದು ಹೇಳ್ರಿ ಅಂದಿದ್ದವು ಅದ ಕಣ್ಣಿಂದ ಇದು ಅದನ್ನು ಅಗಸಿ ಬಾಗಲ ಮಾಡಿ ಹಚ್ಚಿದತ್ತು ಅದ್ರ ಕಣ್ಣು ಗುಡ್ಡಿ ಇದು ಅದ್ರಾಗ ಲಾರಿ ಮೋಟ್ರ್ ಎಲ್ಲ ಹಾದು ಹೋಕ್ಕಂದ್ರೆ ಮತ್ತು ಅದು ಇರ್ಬೇಕು ಹಿಡ್ದೊಳ್ದ ಮಚಿಲಿಪಟ್ಟಣ ಅಂತೈತೆ ಅದು ಇನ್ನು ಮಚಿಲಿಪಟ್ಟಣ ಮಚಿಲಿ ಅಂದರೆ ಮೀನ ಮಚಿಲಿಪಟ್ಟಣ ಅದ್ರ ಹೆಸರು ಈ ಕಡೆ ತಮಿಳ್ನಾಡು ಕಡೆ ಈ ಕಡೆ ಐತಿ ಅದೇ ಅಂದ್ರೆ ಯಾಕಂದ್ರೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಶ್ರುತಿ ಹೇಳಿದ ಪ್ರಕಾರ ಅದಕ್ಕಿಂತ ಸಣ್ಣ ಪ್ರಾಣಿನೂ ಇಲ್ಲ ಅದಕ್ಕಿಂತ ದೊಡ್ಡ ಪ್ರಾಣಿನೂ ಇಲ್ಲ ಇಷ್ಟು ದೊಡ್ಡದು ಹಾಗೆ ಆತ್ಮ ಅವ ಸಣ್ಣದಕ್ಕಿಂತ ಸಣ್ಣಾಗಿದ್ದಾನೆ ಈಗ ಸಣ್ಣ ಕೆಲವೊಂದು ಕ್ರಿಮಿಗಳ ಕಣ್ಣಿಗೆ ಕಾಣಂಗಿಲ್ಲ ಹೌದಿಲ್ಲ ಅಂದರೆ ಈಗ ಸಾಮಾನ್ಯ ಈಗ ಒಬ್ಬ ಟಿ ಬಿ ಆಗೈತೆ ಅದು ತಿಳ್ಕೊ ಟಿ ಬಿ ಆಗದ ಕೆಮ್ಮಲಾಕತ್ತಿದಂದ್ರೆ ಆವಾಗ ಆ ಜಂತುಗಳು ಹೊರಗೆ ಹೋಗ್ತಾವೆ ಹೌದಿಲ್ಲ ಕೆಮ್ಮಿ ಹೊರಗೆ ಹೋಗಿ ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ ಅವು ಅದರ ಒಳಗೆ ಮತ್ತು ಅದರದ್ದು ಸಂಪೂರ್ಣ ಅದರ ಒಳಗೆ ಅವ ಸಂಚಾರ ಮಾಡ್ತಾನೆ ಆತ್ಮ ಆ ಕೃಮಿ ಜಂತು ಐತಲ್ಲ ಅದ್ರೊಳಗೆ ಅದಾನಿಲ್ಲ ಅವ ಮತ್ತಂದ್ರೆ ಅವ ಎಷ್ಟು ಸೂಕ್ಷ್ಮ ಆಗಿರ್ಬೇಕು ಅದಕ್ಕೆ ಸೂಕ್ಷ್ಮತರ ಮಿತಿ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೀಗೆ ಆತ್ಮ ಇದ್ದಾನೆ ಆದ್ದರಿಂದ ಆತ್ಮ ವ್ಯಾಪಕ ಯಾತೆ ಸೂಕ್ಷ್ಮನೇ ಕೈ ಅಣುನೈ ಅಂದ್ರೆ ಅಣು ಅಂತ ಏನೈತಲ್ಲ ಅಣು ಅಂದರೆ ಎಷ್ಟು ಗೊತ್ತಾ ನಿಮಗೆ ಈ ಬೆಳಕಂಡಿಯಾಗಿಂದ ಬೆಳಕು ಸಣ್ಣ ಸಣ್ಣ ಕಣ ಹಾಂ ಕಣ್ಣಿಗೆ ಕಾಣಂಗಿಲ್ಲ ಹೊರಗೆ ಈಗ ಹಾಂ ಬಿಸಿಲಿಗೆ ಕಾಣ್ತಿರ್ತಾವ ಸಣ್ಣ ಇರ್ತಾವ ಅದು ಅಣು ಅದಕ್ಕೆ ಸಣ್ಣ ಹಾಂ ಅಂದರೆ ಅದ್ರಾಗ ಈಗ ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ
ಸಂಸ್ಕೃತದೊಳಗೆ ಏನು ಹೇಳ್ತೈತೆ ಅದಕ್ಕಂದ್ರೆ ಜಾಲ ಸೂರ್ಯ ಮರುಚಿಸ್ತಂ. ಜಾಲ ಸೂರ್ಯ ಮರುಚಿಸ್ತಂ ಅಂದ್ರೆ ಸೂರ್ಯನ ಕಿರಣಗಳು, ಬೆಳಕ. ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ, ಆ ಬೆಳಕಿಂಡಿ ಒಳಗಿಂದು ಏನು ಬೀಳ್ತೈತಲ್ಲ ಗವಕ್ಕಿ ಅಂದ, ಅವಾಗ ಮನೆಗೆ ಗವಕ್ಕಿ ಅದು ಬೆಳಕಿಂಡಿ ಬಿಡ್ತಿದ್ರೆ ಅದ್ರಾಗ ಸೂರ್ಯನ ಪ್ರಕಾಶ ಬಿಸಿಲು ಬೀಳ್ತಿತ್ತು ಹಿಂಗೆ ಮನ್ಯಾಗ. ಬಿದ್ದಾಗ ನಾವು ಮನ್ಯಾಗ ಒಳಗೆ ಕೂತಾಗ ಆ ಬಿಸಿಲು ಇಷ್ಟು ಹಿಂಗೈತಿ, ಹಿಂಗೆ ಆ ಬೆಳಕಿಂಡಿ ಇದರೊಳಗಿಂದು ಕೂತು ನಾವು ನೋಡುವಾಗ ಆ ಸೂಕ್ಷ್ಮ ಕಣಗಳೇನದಾವಲ್ಲ ಅವು ಹಾರಾಡ್ತಿರ್ತಾವೆ. ಹಿಂಗೆ ಆ ಬಿಸಿಲಾಗ ಬಂದಾಗ ಕಾಣ್ತಾವು, ನೆಳ್ಳಾಗ ಬಂದಾಗ ಕಾಣಂಗಿಲ್ಲ. ಇಷ್ಟು ಸೂಕ್ಷ್ಮ ಕಣ ಅದಾವು. ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠತಮೋ ಭಾಗ ಪರಮಾಣು ಸ ಉಚ್ಯತೆ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಕಣ ಬೆಳಕಿಂಡ್ಯಾಗ ಏನು ಹಾರಾಡ್ತೈತಲ್ಲ, ಬಿಸಿಲಾಗ ಬಂದಾಗ ಕಾಣ್ತೈತಿ, ನೆಳ್ಳಾಗ ಹೋದ್ರೆ ಕಾಣಂಗಿಲ್ಲ. ಅದು ಅದ್ರಾಗ 6 ಭಾಗ ಮಾಡ್ಬೇಕತ್ತ. ಅದನ್ನು ಹಿಡಿದು ಅದ್ರಾಗ 6 ಭಾಗ ಮಾಡಿದಾಗ 6ನೇ ಒಂದು ಭಾಗಕ್ಕೆ ಪರಮಾಣು ಸ ಉಚ್ಯತೆ ಅಂತೇಳಿ ಪರಮಾಣು ಅಂತಾರೆ ಅದಕ್ಕೆ. ಈ ಜಗತ್ತಿಗೆ ಪರಮಾಣುಗಳೇ ಕಾರಣ ಅಂತ ನೈಯಾಯಿಕರು ಹೇಳ್ಯಾರ. ಅಂದ್ರೆ ಆ ಪರಮಾಣು ಅಂದರೆ ಅಷ್ಟು ಸಣ್ಣ ಇರ್ತೈತೆ ಅಂತ. ಅದರ ಒಳಗೆ ಈಗ ಏನೈತಲ್ಲ ಅದರಾಗ 6ನೇ ಭಾಗಕ್ಕೆ ಪರಮಾಣು ಅಂತಾರಲ್ಲ, 3ನೇ ಭಾಗಕ್ಕೆ ಅಣು ಅಂತಾರೆ. ಹಿಂಗದ ಅರ್ಥಾರ್ಥ ಏನು, ಅದರ ಅರ್ಧ ಅಂತ ತಿಳ್ಕೊ. ಅದೇನು ಬಿಸಿಲಿಗೆ ಬಂದಾಗ ಕಾಣ್ತೈತಿ, ನೆಳಿಗೆ ಬಂದಾಗ ಕಾಣಂಗಿಲ್ಲ. ಅದ್ರಾಗ ಮತ್ತು ಅರ್ಧ ಭಾಗ ಮಾಡ, 6 ಭಾಗ ಮಾಡಿದ್ರೆ ಪ್ರಮಾಣ ಆಕತಿ. ಅದು ಪ್ರಮಾಣ ಥರ ಅದಕ್ಕೆ 3ನೇ ಭಾಗಕ್ಕೆ ಅಣು ಅತಾರ. ಹೀಗದ್ರ ಅರ್ಥ. 6ನೇ ಭಾಗಕ್ಕೆ ಪರಮಾಣು ಅತಾರ, 3ನೇ ಭಾಗಕ್ಕೆ ಅಣು ಅತಾರೆ. ಹೀಗದ. ಈ ರೀತಿ ಕೆಲವರು ಆತ್ಮನಿಗೆ ಅಣು ಪರಿಮಾಣ ಅಂತಲೂ ಹೇಳ್ತಾರೆ. ಆದ್ರೆ ಅವ ಅಣು ಅಲ್ಲ ಅಂತ. ಇನ್ನು ಅದೇ ಅಣೋರಣೀಯಾನ್ ಮಹತೋಮಹ್ಯಾನ್ ಅಂಥೇಳಿ ಕಠೋಪನಿಷತ್ತಿನಲ್ಲಿ, ಶ್ವೇತಾಶ್ವತರೋಪನಿಷತ್ತಿನಲ್ಲಿಯೂ ಕೂಡ ಇದು ಹೇಳಲ್ಪಟ್ಟಿದೆ. ಆತ್ಮ ಸರ್ವ ಠಿಕಾಣೆ ಓತಪ್ರೋತ್ ಹೈ. ಆತ್ಮ ಏನದನ ಎಲ್ಲ ಕಡೆಗೂ ಓತಪ್ರೋತ್ ಅಂದ್ರೆ ಹಿಂಗೆ ತುಂಬಿಕೊಂಡಿದ್ದಾನೆ. ಹೀಗೆ ಓತಪ್ರೋತ್ ಹೈ ಅಂದ್ರೆ ಅನುಶ್ಯೂತನಾಗಿ ತುಂಬಿಕೊಂಡಾನಂತ. ತಾತೆ ಲಂಬಾ ಟುಂಗಾನೈ, ಆದ್ದರಿಂದ ಅವ ಉದ್ದು ಗಿಡ್ಡ ಹಿಂಗೇನೂ ಇಲ್ಲ. ಯಾತೆ ಆತ್ಮ ನಿರಾಕಾರ ಹೇ, ಆದ್ದರಿಂದ ಒಂದು ಆಕಾರ ಯಾವುದು ಅವ್ನು ಹೇಳಕ್ಕೆ ಬರೋದಿಲ್ಲ. ಈಗ ಆತ್ಮ ನಿರಾಕಾರದ ಬಗ್ಗೆ ಹೇಳ್ಕೊಂಡು ಬರ್ತೀವಿ. 160ನೇ ಪ್ರಶ್ನೆ, ಅವ್ಯಕ್ತ ಆತ್ಮ ಕೈಸೆ ಹೈ? ಅವ್ಯಕ್ತ ಆತ್ಮ, ಆತ್ಮನ ವಿಶೇಷಣ ಏನು? ಅವ್ಯಕ್ತ. ಅವ್ಯಕ್ತ ಆತ್ಮ ಕೈಸೆ ಹೈ? ಅವ್ಯಕ್ತ ಅಂತೇನು ಹೇಳಲ್ಪಡ್ತಾರಲ್ಲ ಆತ್ಮನಿಗೆ, ಅವ್ಯಕ್ತ ಅಂದರೆ ಹೇಗದ ನಾವು? ಆತ್ಮ ಜಾತೆ ಮನ ಇಂದ್ರಿಯ ಆದಿಕ ಅಗೋಚರ ಹೋನೈತಿ. ಅವ್ಯಕ್ತ, ವ್ಯಕ್ತ ಅಂದ್ರೆ ಗೋಚರ ಆಗೋದು, ಅವ್ಯಕ್ತ ಅಂದ್ರೆ ಗೋಚರ ಆಗಲಾರ್ದು. ಎದಕ್ಕೆ ಗೋಚರ ಆಗಲಾರ್ದು ಅಂದ್ರೆ ಮನಸ್ಸಿಗೂ ಗೋಚರ ಇಲ್ಲ, ಇಂದ್ರಿಯಗಳಿಗೂ ಗೋಚರ ಇಲ್ಲ, ಕಾಣಂಗಿಲ್ಲ ಅಂತ. ಅಗೋಚರ ಹೋನೇತೆ ಅಸ್ಪಷ್ಟ ಹೈ ಅಂದರೆ ಸ್ಪಷ್ಟವಾಗಿ ತೋರ್ಲಾರನು ಅಂತ. ಯಾತೆ ಆತ್ಮ ಅವ್ಯಕ್ತ ಹೈ? ವ್ಯಕ್ತ ಅಂದ್ರೆ ಪ್ರಕಟವಾಗೋದು, ತೋರೋದು, ಅದು ಅದರ ಅವ್ಯಕ್ತ. ಅದನ್ನೇ ಅವ್ಯಕ್ತೋ ಅಯಮಚಿಂತ್ಯೋ ಅಯಮವಿಕಾರ್ಯೋ ಅಯಮುಚ್ಯುತೆ ಅಂತೇಳಿ ಭಗವದ್ಗೀತೆ 2ನೇ ಅಧ್ಯಾಯದ
25ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವದ್ಗೀತೆ 2ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ಅವ್ಯಕ್ತೋ ಅಯಮಯ ಚಿಂತ್ಯೋ ಅಯಮ ವಿಕಾರ್ಯೋ ಅಯಮುಚ್ಯತೆ ಅಂತೇಳಿ ಹೇಳಿದೆ. ಅಂದ್ರೆ ಈ ಅಯಂ ಅಂದ್ರೆ ಈ ಅಪರೋಕ್ಷನಾದ ಆತ್ಮನು ಅವ್ಯಕ್ತ ಅಂತ ಹೇಳ್ತಾರೆ. ಈಗ ಅವ್ಯಕ್ತ ಅಂದರೆ ಕಾಣಲಾರ್ದು, ಹೌದಲ್ಲ? ವಾಯು ಗಾಳಿ ಕಾಣ್ತೈತೆನ? ಗಾಳಿ ಕಾಣಂಗಿಲ್ಲ, ಹೌದಲ್ಲ? ಹಾಂ. ಆದ್ರೆ ಗಾಳಿ ಮೈಗೆ ಸ್ಪರ್ಶವಾದದ್ದು ಗೊತ್ತಾಕತಿ. ಗಾಳಿ ಎಷ್ಟು ಗಾಳಿ ಬಿಟ್ಟೈತಪ್ಪ ಅಂತ ಹೇಳ್ತಾನಿಲ್ಲ, ಅಂತೂ ಗಾಳಿ ಗೊತ್ತಾಕತಿ. ಹಿಂಗೆ ಆದ ಈ ಸ್ಥೂಲ ದೇಹದಲ್ಲಿ 17 ತತ್ವಗಳಿಂದ ಕೂಡಿದ ಸೂಕ್ಷ್ಮದೇಹ ಐತಿ. ಅಪಂಚೀಕೃತ ಪಂಚಮಹಾಭೂತಗಳ ಕಾರ್ಯವಾದಂಥ ಸೂಕ್ಷ್ಮದೇಹ ಅದ ಕಾಣಂಗಿಲ್ಲ. ಯಾಕಂದ್ರೆ ಒಬ್ಬ ಮುದುಕ ಆಯ್ತು ಈಗ ಏನು ಗಳಿಗ್ಯಾಗ ಪ್ರಾಣ ಹೋಗ್ತೈತೆ ಅಂತೇಳಿ ಅನ್ನೋ ಟೈಮ್ಗೆ ಎಲ್ಲ ಸುತ್ತುವರೆದು ಕೂತಿರ್ತಾರೆ ಮಂದಿ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲ ಬಂದು ಬಳಗ, ಹೌದಿಲ್ಲ? ಅವ ಎಲ್ಲರೂ ಹೋದ್ರೆ ಹಿಂಗೆ ಮಾಡಿ ಹೆಳಕ್ಕೆ ಚೆಲ್ಲಿ ಬಿಡ್ತಾನೆ. ಅದು ಬಡ್ಕೊಂಡು ಅಳ್ಳಾಕ ಚಾಲು ಮಾಡ್ತಾರೆ. ಒಬ್ಬರ ನೋಡಿರೇನು ವಾದದ್ದು ಕಾಣಂಗಿಲ್ಲ. ಸೂಕ್ಷ್ಮ ದೇಹವೇ ಕಾಣಂಗಿಲ್ಲ ಅಂದ್ರೆ ಆ ಸೂಕ್ಷ್ಮ ದೇಹದೊಳಗೆ ಅದಕ್ಕೂ ಸಾಕ್ಷಿಯಾಗಿದ್ದಂಥ ಆತ್ಮ ಅವ ಹೆಂಗೆ ಕಾಣ್ತಾನು? ಆದ್ದರಿಂದ ಅವಾಗ ಏನಂತ ಕರೆದಾರ? ಅವ್ಯಕ್ತ ಅಂತ ಕರೆದಿದ್ದಾರೆ. ಅದಕ್ಕೆ ಸೂಕ್ಷ್ಮ ದೇಹ ಕಾಣಂಗಿಲ್ಲ, ವಾಯು ಕಾಣಂಗಿಲ್ಲ, ಆಕಾಶ ಕಾಣಂಗಿಲ್ಲ. ಕಾಣ್ತೈತಿಲ್ಲ ಅಂತ ಆಕಾಶ ಕಾಣ್ತೈತಿ ಅನ್ಬೋದು ನೀ. ಯಾಕಂದ್ರೆ ಮತ್ತು ನೀಲಿ ಬಣ್ಣ ಕಾಣದ ಅದು ಆಕಾಶದ ಅದು ಆಕಾಶಕ್ಕೆ ಬಣ್ಣ ಇಲ್ಲ, ಎಲ್ಲಿಂದ ಕಾಣ್ತದೆ? ಅದು ನೀಲಿ ಕಾಣೋದು ಅದು ಭ್ರಮ ಅದ. ಆಕಾಶ ನೆಲಕ್ಕೆ ಹತ್ತದ ಹಂಗೂ ಕಾಣ್ತತಿ, ಹತ್ತೈತೈತಿಯಾ? ಹೌದಿಲ್ಲ? ಅದಕ್ಕೆ ಅವ್ಯಕ್ತ ಅಂತ. ಆದ್ದರಿಂದ ಇನ್ನು ಮುಂದೆ 161ನೇ ಪ್ರಶ್ನೆ. ಅವ್ಯಕ್ತ ಆತ್ಮ ಕೈಸೆ ಹೇ? ಅವ್ಯಯ ಅವ್ಯಕ್ತ ಮುಗ್ದದ ಈಗ. ಅವ್ಯಕ್ತಂದರೆ ಗೋಚರವಾಗಲಾರದು, ಕಾಣಲಾರದು. ಆದ್ರೆ ಅವ್ಯಯ ಅಂದ್ರೆ ವ್ಯಯ ಅಂದ್ರೆ ಕಡಿಮೆ ಆಗೋದು, ವ್ಯಯ ಅಂದ್ರೆ ಕಡಿಮೆ ಆಗೋದು. ಹಿಂಗೆ ಅವ ಹೆಚ್ಚು ಆಗೋದು ಕಡಿಮೆ ಆಗೋದು ಇಲ್ಲ ಅಂತ ಹೀಗದ. ಹೇಗೆ ಅವ್ಯಯ ಆತ್ಮ ಕೈಸೆ? जैसे कोठे में धान्य के निकसने करी धान्य का व्यय कहिए घटना होवे. ಈಗ ಒಂದು ದೊಡ್ಡ ಒಂದು ರೂಮ್ನ್ಯಾಗನ್ನು ಅವಾಗ ಹಗೆದಾಗ ಹಾಕ್ತಿದ್ರು ಜೋಳ ಕಾಳ ಅಂತೂ ಯಾವುದರಲ್ಲಿ ಹಿಂಗೆ ತುಂಬಿರ್ತಾರಲ್ಲ. ಒಂದು ಮನ್ಯಾಗ ಈಗ ತುಂಬೈತೆ ತಿಳ್ಕೊ, ಅದು ಮತ್ತು ತಕ್ಕೋತ ಹೋದಂಗೆ ಕಡಿಮೆ ಆಕೋತ ಹೋಗತಿ, ಹೌದಿಲ್ಲ? ಕಡಿಮೆ ಆಕೋತ ಹೋಗತಿ. ಅಂದ್ರೆ ಮತ್ತು ಬೇಡ ಬ್ಯಾಂಕ್ನ್ಯಾಗ 1,00,000 ರೂಪಾಯಿ ಇಟ್ಟಿ ಅಂತ ತಿಳ್ಕೊ, ಮತ್ತು ಅದು 5,000 10,000 ಹಿಂಗೆ ತಕ್ಕೋತ ಹೋದಾಗ ಕಡಿಮೆ ಆಕೋತ ಹೋಗೋದು. ಅದು ಹಿಂಗದ. ಆ ರೀತಿ ಕಡಿಮೆ ಆಗೋದು. ತೈಸೆ ಆತ್ಮ ಕ ವ್ಯಯ ಹೋವೇನೆ, ಇದರಂತೆ ಆತ್ಮನು ದೇಹದನು ಶಕ್ತಿ ಮೊದಲಾದವು ಕಡಿಮೆ ಆಕ್ಕವಲ್ಲ, ಹೌದಲ್ಲ? ಎಲ್ಲ ಕಡಿಮೆ ಆಕೋತ ನಡೆದೈತೆ ಅಂತೇಳಿ. ಹಂಗೆ ಆತ್ಮನು ವ್ಯಯ ಅಂದ್ರೆ ಕಡಿಮೆ ಆಗ್ತಾನೆ ಅನ್ನಂದ್ರೆ ಇಲ್ಲ. ಇವೆಲ್ಲ
ಕಾಳ ಕಡಿ ಆಗಲಿ ರೊಕ್ಕ ಬ್ಯಾಂಕಿನಲ್ಲಿ ರೊಕ್ಕ ರೂಪಾಯಿ ಆಗಲಿ ಅಥವಾ ದೇಹದ ಶಕ್ತಿ ಆಗಲಿ ಇವೆಲ್ಲ ಏನಾಗ್ತಾವೆ ವ್ಯಯ ಕಡಿಮೆ ಆಕ್ಕೋತ ಹೋಗ್ತಾವೆ. ಆದರೆ ಆತ್ಮ ಮಾತ್ರ ಅವ ವ್ಯಯ ಅಂದ್ರೆ ಕಡಿಮೆ ಆಗೋದಿಲ್ಲ. वे होवे नहीं ಯಾತೆ ಆತ್ಮ ಅವ್ಯಯ ಹೇ. ಆದ್ದರಿಂದ ಆತ್ಮ ಅವ್ಯಯ ಅದ. ಅವ್ಯಯ ಅಂದ್ರೆ ಏನಾಯ್ತು ಅಂದಂಗೆ ಆಯ್ತು ಅರ್ಥ. ನಾಶ ಕ್ಷೀಣ ಇಲ್ಲ ನಾವು ಅದು ಕಡಿಮೆ ಆಕ್ಕೋತ ಹೋಗಿ ನಾಶ ಆಕತ್ತಲ್ಲ. ಹಂಗೆ ಅವಾಗ ಕಡಿಮೆ ಆಗೋದು ಇಲ್ಲ, ಕ್ಷೀಣವೂ ಇಲ್ಲ, ನಾಶನೂ ಇಲ್ಲ. ಅದಕ್ಕೆ ಶ್ರುತಿ ಅಶಬ್ದ ಯಾಕೆ ಆಗೋದಿಲ್ಲ ಹೆಂಗೆ ಅಂತ ಕೇಳಿದ್ರಿ. ಇವೆಲ್ಲ ವಸ್ತುಗಳಾಗ್ತಾವು, ಮತ್ತು ಅವ ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ಅಶಬ್ದಮಸ್ಪರ್ಶಮರೂಪಂ ಅವ್ಯಯ ಅಂತ ಶ್ರುತಿ ಹೇಳ್ತಾರೆ. ಅಶಬ್ದಮಸ್ಪರ್ಶ ಅರೂಪಂ ಅವ್ಯಯ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ಅಂದ್ರೆ ಯಾವುದರಲ್ಲಿ ಶಬ್ದದ, ಸ್ಪರ್ಶದ, ರೂಪ ಐತಿ, ಅಶಬ್ದ ಸ್ಪರ್ಶ ಅರೂಪಂ ಅವ್ಯಯ ಅಂದ್ಬಿಟ್ಟ ಅಲ್ಲಿ. ಅಂದ್ರೆ ಅದು ಹಂಗೆ ಒಮ್ಮೆಲೆ ಅವ್ಯಯ ಅಂದ್ರೆ ವ್ಯಯ ಕಡಿಮೆ ಆಗೋದಿಲ್ಲ, ಅದು ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಲ್ಲ. ಅಶಬ್ದಮಸ್ಪರ್ಶ ಅರೂಪಂ ಅವ್ಯಯ ಅಂತ ಹೇಳ್ಬಿಡ್ತ. ಆ ಮುಂದಿನ ಎರಡು ಒಡೆದು ಹೇಳಿಲ್ಲ. ಏನು ರಸ ಗಂಧ ಒಡೆದು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅದನ್ನು? ಯಾಕೆ ಹೇಳಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ಐತೆ. ಅದು ಏನು ಇದು ಮಾಡೋ ಜरूरते ಇಲ್ಲ. ಅದು ಅಂದ್ರೆ ಆಟೋಮೆಟಿಕ್ ಅದ್ರ ಸ್ವಭಾವ ಹಂಗೈತಿ. ಏನೈತಿ? ಯಾವುದರಲ್ಲಿ ರಸ ಗಂಧ ಎರಡು ಇರ್ತಾವೋ ಅದು ಸ್ವಭಾವತ ನಾಶ ಇರ್ತೈತಿ. ಬೇಕಾದಷ್ಟು ರಕ್ಷಣೆ ಮಾಡಿ ಅದನ್ನು, ಅದು ನಾಶ ಆಗಿ ಹೋಗೋದೇ ಎಕ್ಸ್ಪ್ರೆಸ್ ಮತ್ತು ಯುವಕರ್ಕಿತ. ಹಿಂಗದ. ಈಗ ಹಣ್ಣು ಐತಿಲ್ಲ, ಹಣ್ಣು ಹೌದಿಲ್ಲ. ಈಗ ದ್ರಾಕ್ಷಿ ಆಗಲಿ, ಈ ಚಿಕ್ಕು ಯಾವುದೇ ಒಂದು ಹಣ್ಣು ತಂದೇವು ಅಂತೇಳಿ, ಈಗ ನಮ್ಗೆ ಒಂದು ಜರ ಹೋಗ್ಬೇಕಾಯ್ತು, ಎಲ್ಲಿ ಬಾಂಬೆಗೆ ಹೋಗ್ಬೇಕು, ಅಲ್ಲೇ ಒಂದು 15 ದಿನ ತಡ ಆಯಿತು. ಆಮೇಲೆ ನೀವು ದ್ರಾಕ್ಷಿ ತಂದು ಇಟ್ಟಿದ್ರಿ ತಿನ್ನಿರಿ ಅಂತೇಳಿ ಅವನ್ನ ನಾ ಡಬ್ಬ್ಯಾಗ ಹಾಕಿ ಸುರಕ್ಷಿತ ಇಟ್ಟೇನೆ. ಬಂದು ನೋಡಿದ್ರೆ ಕೈ ಹಾಕಿದ್ರೆ ರಾಡ್ ಹಿಡಿದು ಬಿಟ್ಟೈತಿ ಒಳಗೆ. ಹೌದಿಲ್ಲ? ಯಾಕಂದ್ರೆ ಅದರಾಗ ರಸ ಐತಿ, ಗಂಧ ಐತಿ. ಮತ್ತು ಅದೇ ರೀತಿ ದೇಹ, ಈ ದೇಹದಲ್ಲಿ ಮತ್ತು ಈ ರಸ ಐತಿ ಅಲ್ಲ, ಈ ರಕ್ತ ಮೊದಲಾದವು ಎಲ್ಲ ಏನಿವು ರಸನೇ. ಮತ್ತು ಗಂಧ ವಾಸನೇನು ಐತಿ. ಮತ್ತು ಅದು ಹಂಗೆ ಆಕೈತಿ ಅದ್ರ ಗತಿ. ಇದನ್ನು ಸ್ವಭಾವತ ನಾಶನ ಬೇಕಾದಷ್ಟು ರಕ್ಷಣೆ ಮಾಡಿ ಇದನ್ನು ಅದು ನಾಶ ಆಗೋದೆ. ಆದ್ದರಿಂದ ಈ ರೀತಿ ಇಲ್ಲಿ ಅದು ಆತ್ಮನಲ್ಲಿ ಇವು ಯಾವುವೂ ಇಲ್ಲಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುವೂ ಇಲ್ಲ ಅಂಥೇಳಿ ಅವಾಗ ವ್ಯಯ ಆಗೋದಿಲ್ಲ, ನಾಶ ಆಗೋದಿಲ್ಲ. ಹೀಗದ. ಇನ್ನು 162ನೇ ಪ್ರಶ್ನೆ. ಅಕ್ಷರ ಆತ್ಮ ಕೈಸೆ ಹೇ? ಆತ್ಮನಿಗೆ ಅಕ್ಷರ ಅಂತಾರೆ. ಅಕ್ಷರ ಅನ್ನುವ ಆತ್ಮ, ಅಕ್ಷರ ಅಂದ್ರೆ ಹೇಗದನವ ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ, ಆತ್ಮ ಜಾತೆ ಕ್ಷರ ಕಹಿಯೇ ನಾಶತೆ ರೈತೆ. ಕ್ಷರ, ಕ್ಷರ ಅಂದ್ರೇನು? ನಾಶ್. ಕ್ಷರ ಕಹಿಯೇ ನಾಶತೆ ರೈತೆ ಯಾತೆ ಆತ್ಮ ಅಕ್ಷರೇ. ಆದ್ದರಿಂದ ಆತ್ಮನಿಗೆ ಅಕ್ಷರ ಅಂತ ಹೆಸರು ಬಂದಿದೆ. ಯಾಹಿ ಕೋ ಅಕ್ಷಯ ಅಮೃತ ಅವಿನಾಶಿ ಭೀ ಕಹತೆ ಹೈ. ಇದಕ್ಕೇನೆ ಏನಂತಾರೆ? ಅಕ್ಷಯ ಅಂತಾರೆ.
ಅಕ್ಷಯ ಅಂದ್ರೆ ಕ್ಷಯವಿಲ್ಲದವನು. ಅಮೃತ ಅಂದ್ರೆ ಮೃತ್ಯು ಇಲ್ಲದವನು. ಅವಿನಾಶಿ ಅಂದ್ರೆ ನಾಶ ಇಲ್ಲದವನು. ಹೀಗೆ ಅಂದ್ರೆ ನೋಡಿ ಇಲ್ಲಿ ದೇಹಕ್ಕೂ ಆತ್ಮನಿಗೂ ಎಷ್ಟು ವಿಲಕ್ಷಣತೆ ಐತಿ. ಅದಕ್ಕೆ ತುಳಸಿದಾಸರು ಇದ್ರ ಬಗ್ಗೆ ಅವರೊಂದು ಇದು ಹೇಳ್ಯಾರದ, ತುಳಸಿ ಪ್ರೀತಿ ಸಂಸಾರ ಕಿ ಕ್ಯೂ ನಹಿ ತ್ಯಜತ ನಿಸಂಕ್. ಅಂದ್ರೆ ಏನಂತಾರೆ, ತುಳಸಿ ಪ್ರೀತಿ ಸಂಸಾರಕ್ಕೆ ಕ್ಯೂ ನಹಿ ತ್ಯಜತ ನಿಸಂಕ. ನೀವೆಲ್ಲ ಈ ದೇಹಾದಿ ಪ್ರಪಂಚದ ಮೇಲೆ ಪ್ರೀತಿ ಇಟ್ಕೊಂಡು ಕುಂತೀರಲ್ಲ, ಇದನ್ನು ಯಾಕೆ ಬಿಡುವಲ್ರಿ ಅಂತ ಕೇಳ್ತಾರೆ ಅವ್ರು. ಯಾಕೆ ಬಿಡಬೇಕಪ್ಪ ಅಂತ ನಾವು ಕೇಳಿದ್ರೆ, ಮತ್ತು ಇದ್ರ ಮೇಲಿನ ಪ್ರೀತಿ ನಾವು ಯಾಕೆ ಬಿಡಬೇಕು ಮತ್ತು ಅಂತೇಳಿ ನಾವು ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ನೀ ಅದು ಹೆಂಗೈತೆ ಅನ್ನೋದು ನಿನಗೆ ಗೊತ್ತಿಲ್ಲ, ನೀ ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ. ಅದು ದೇಹ, ಈ ಪ್ರಪಂಚ, ದೇಹಾದಿ ಪ್ರಪಂಚ ಇದೆಲ್ಲ ಹೆಂಗೈತಪ್ಪ ಅಂದ್ರೆ ಅದಕ್ಕೆ ಘಟತ ಘಟತ ಘಟ ಜಾತ ಹೇ ಜೈಸೆ ಆಟಕ್ಕೋ ಅಂಕ ಅಂತಾರೆ ಅವರು. ಅಂದ್ರೆ ಇದು 8ರ ಅಂಕೆ ಇದ್ದಂಗೆ ಐತಿ, ಅದಕ್ಕೆ ಅದ್ರ ಮ್ಯಾಲಿನ ಪ್ರೀತಿ ಬಿಡು ಅಂತ ಅವ್ರು ಹೇಳಿದರು. 8ರ ಅಂಕೆ ಇದ್ದಂಗೆ ಐತಿ ಅಂದ್ರೆ ಹೆಂಗೈತಿ ಅದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಹಂಗಾರೆ ಮತ್ತು ಅದನ್ನು ಇದು ಮಾಡು, ಮಗ್ಗಿ 8 1 8, 8 2 16, 16 ಬಂದಾಗ 6 1 1 6 16 ಹೌದಲ್ಲ. ಬರೆಯೋದು ನೀವು 16 ಬರಿಬೇಕಾದ್ರೆ 1 ಬರ್ದ 6 ಬರಿಬೇಕು. 6 1 ಕೂಡಿಸಿದ್ರೆ 8ರಾಗ 1 ಕಮ್ಮಿ ಆತಿ. ಘಟತ ಘಟತ ಘಟ ಜಾತ ಹೇ. ಕಡಿಮೆ ಹಾಕೋತ ಹೋಗಿ ಮುಗಿದೋಕತ್ತದ. ಇದ್ರ ಮೇಲೆ ಏನು ಪ್ರೀತಿ ಇಟ್ಕೊಂಡೀನಿ ಅಂತ ಅದಕ್ಕೆ ಹೇಳ್ತಾರೆ ಅವ್ರ. ಅಂದ್ರೆ ಮುಂದೆ 8 2 16, 8 3 24. 2 4 ಈಗ 2 ಕಮ್ಮಿ ಅದು 8ರಾಗ, ಹೌದಲ್ಲ. 8 3 24 ಅಂದಾಗ ಮತ್ತೆ 2 ಕಡಿಮೆ. 8 4 32, 3 2 ಈಗ 3 ಕಡಿಮೆ ಅದು 5. ಹಿಂಗೆ ಅದು ಘಟತ ಘಟ ಜಾತ ಕಡಿಮೆ ಹಾಕ್ಕೋತ ಹೋಗಿ ಮುಗಿದು ಹೋಗತಿ. ಅದ್ರ ಮೇಲೆ ಯಾಕೆ ಪ್ರೀತಿ ಇಟ್ಕೊಂಡು ಕೂತಿ ಅಂತ ಹಿಂಗತ್ತಾರ ಅವ್ರು. ಮತ್ತು ಅದ್ರ ಮೇಲೆ ಇಡ್ಬೇಕು ಪ್ರೀತಿ, ಮತ್ತು ಇದ್ರ ಮೇಲೆ ಇರಲಿಲ್ಲ ಅಂದ್ರೆ ಅವ್ರು ಅವಾಗ ಹೇಳ್ತಾರೆ, ತುಳಸಿ ಐಸೆ ರಾಮಕೋ ಕ್ಯೂ ನಹಿ ಭಜತ ನಿಸಂಕ್. ನೀನು ಈ ದೇಹಾದಿ ಪ್ರಪಂಚದ ಮೇಲೆ ಪ್ರೀತಿ ಇಡೋದು ಬಿಟ್ಟು ಇದನ್ನು ಬಿಡತ್ತಾರ ಅವರು. ಯಾಕೆ ಬಿಡ್ಬೇಕಂದ್ರೆ ಇದು ಹಿಂಗಾಗಿ ಕಡಿಮೆ ಹಾಕೋತ ಹೋಗಿ ನಾಶ ಆಗಿ ಹೋಗ್ತೈತವ. ನೀನು ಅದ್ರ ಮೇಲೆ ಏನು ಪ್ರೀತಿ ಮಾಡ್ತೀವಿ? ಮತ್ತು ಅದ್ರ ಮೇಲೆ ಆತ್ಮನ ಮೇಲೆ ಪ್ರೀತಿ ಇರು. ಐಸೆ ರಾಮಕು, ರಾಮನ ಮೇಲೆ ಪ್ರೀತಿ ಇರು. ರಾಮನ ಮೇಲೆ ಪ್ರೀತಿ ಇಡು ಅಂದ್ರೆ ರಾಮ ಏನು ಅಯೋಧ್ಯಾಗಿದ್ದ ಆರಾಮನ ದಶರಥನ ಮಗ ಅವ ಅಲ್ಲ, ಆತ್ಮ ರಾಮ. ಅವನು ಮತ್ತು ಹುಟ್ಟಿ ಬಂದಿದ್ದಂದ್ರೆ ಅವನು ಸಾತು ಹೋಗ್ಯಾನ, ಅವನದೇನು ಬಿಡೋದಾರ. ಆದ್ರೆ ಆತ್ಮಾರಾಮ್. ತುಳಸಿ ಐಸೆ ರಾಮಕೋ ಕ್ಯೂ ನಹಿ ಭಜತ ನಿಸಂಕ್. ಯಾಕೆ ಅವನು ಮೇಲೆ ಪ್ರೀತಿ ಇಡ್ಬೇಕು ನಾವು ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ಆದಿ ಅಂತ ಮೇ ಏಕ ಜೋ ಜೈಸೆ ನವಕೋ ಅಂಕ್ ಅಂದ್ರೆ ಅವರು. ಅಲ್ಲಿ ಅದೇ ಹಂಗೆ ಕಡಿಮೆ ಹಾಕೋತ ಹೋಗಿ ನಾಶ ಆಗಿ ಹೋತಲ್ಲ, ಹಂಗೆ ಇವ ಆಗವ ಅಲ್ಲ ಇವು ಆತ್ಮಾರಾಮ್. ಮತ್ತು ಹೆಂಗೆ ಅದಾನು ಅಂದ್ರೆ ಆದಿ ಅಂತಮೇ ಏಕ ಜೋ, ಆದಿಯಲ್ಲಿ ಮೊಟ್ಟ ಮೊದಲು ಹೆಂಗಿದ್ದೋ ಅಂತ್ಯದಲ್ಲಿ ಕಡೆಗೂ ಹಂಗೆ ಇರ್ತಾನೆ. ಅವನು ಹೆಚ್ಚು ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಹೆಂಗಿದ್ದೋ ಹಂಗೆ ಇರ್ತಾನೆ.
ಅದು ಹೆಂಗಿರ್ತಾನು ಅದು ಕೇಳಿದ್ರೆ ಜೈಸೆ ನವಕೋ ಅಂಕ 9 ಅಂಕ ಇದ್ದಂಗೆ ಅದಾನವ ಅಂತ ಹೇಳ್ತಾರೆ ಅವರು. 9 ಅಂಕೆ ಅಂದ್ರೆ ಹೆಂಗೈತೆ ಅದು 9 ಅಂಕೆ? 9 ಅಂಕೆ ಹೆಂಗೈತೆ ಅಂದ್ರೆ ಆವಾಗ ಅವ್ರು ತರು ಹಂಗಾರ ಉಯಾಣಸಂಗಾರ 9 1 9, 9 2 18, 1 ಬಾರ್ದು 8 ಬಾರ್ದು 1 8 8 ಆದಪ್ಪ 9 ಆಯ್ತು. 9 3 27, 2 7 8 ಆತಪ್ಪ 9, 9 4 36, 6 3 8 ಆಯ್ತಪ್ಪ 9, 9 5 45, 9 ಎಷ್ಟು ಎಣಿಸ್ಕೋತ ಹೋಗಿ ನೀವು 9 ಇರ್ತೈತೆ ಅದ. ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಆತ್ಮಾರಾಮ, ಆತ್ಮ ಅಂದ್ರೆ ಹಿಂಗದಾನು, ದೇಹ ಅಂದ್ರೆ ಹಿಂಗೈತಿ. ಆದ್ದರಿಂದ ಇವ ಆತ್ಮ ವ್ಯಯ ಅಂದರೆ ಕಡಿಮೆನೂ ಆಗೋದಿಲ್ಲ, ಹೆಚ್ಚೂ ಆಗೋದಿಲ್ಲ. ಈ ರೀತಿ ತುಳಸಿದಾಸರು ಆ ತುಳಸಿ ರಾಮಾಯಣ ಬರೆಯುವಾಗ ಹೇಳ್ಯಾರ ಅವರು. ಅದಕ್ಕೆ ಏನಾಯ್ತು, ಆತ್ಮ ಜಾತೆ ಅಕ್ಷರ ಕೈಯೇ ನಾಶ್ಯತೆ ರೈತೆ. ಅಕ್ಷರ ಅಂತ ಹೇಳ್ತಾರೆ, ಆತ್ಮ ಅದಾನಲ್ಲ, ಆತ್ಮನಿಗೆ ಏನಂದ್ರೆ ಅಕ್ಷರ. ಅಕ್ಷರ ಎದಕ್ಕಂತಾರೆ ಅಂತ ಕೇಳಿದರೆ, ನ ನಶ್ಯತಿ ನ ಕ್ಷರತಿ ಇತಿ ಅಕ್ಷರ. ಸಂಸ್ಕೃತದೊಳಗೆ ಲಕ್ಷಣ ಐತೆ ಅದಕ್ಕೆ. ನ ನಶ್ಯತಿ ನ ನಶ್ಯತಿ ನ ಕ್ಷರತಿ ಇತಿ ಅಕ್ಷರ. ನ ನಶ್ಯತಿ ನ ನಶ್ಯತಿ ನ ಕ್ಷರತಿ ಇತಿ ಅಕ್ಷರ. ನ ನಶ್ಯತಿ ಅಂದ್ರೆ ಅದು ನಾಶನೂ ಆಗಂಗಿಲ್ಲ, ನ ಕ್ಷರತಿ ಅಂದ್ರೆ ಕಡಿಮೆನೂ ಆಗೋದಿಲ್ಲ. ಇಂಥ ಅದಕ್ಕೆ ಅಕ್ಷರ ಅನ್ನುತ್ತಾರೆ. ನ ನಶ್ಯತಿ ನ ಕ್ಷರತಿ ಇತಿ ಅಕ್ಷರ. ನ ನಶ್ಯತಿ ನ ಕ್ಷರತಿ ಇತಿ ಅಕ್ಷರ ಆಯ್ತಲ್ಲ. ಹಾಂ, इस रीति से आत्मा निषेध्य विशेषण है आत्मा के. ಅಂದರೆ ಈ ರೀತಿ ಇಲ್ಲಿಯವರೆಗೆ ಮೊದಲು 10 ವಿಧೇಯ ವಿಶೇಷಣಗಳನ್ನು ಹೇಳ್ಕೊಂಡು ಬಂದಿದ್ರು. ಈಗ ಕಡೆಯದು ಅಕ್ಷರ ಅನ್ನೋದು 10ನೇದು, ಅಂದರೆ ನಿಷೇಧ್ಯ ವಿಶೇಷಣ. ಇವು ಅನಂತ, ಅಖಂಡ, ಅಸಂಗ ಹೀಗೆಲ್ಲ ಹೇಳ್ಕೊಂಡು ಬಂದದ್ದು ಇವು 10. ಈ ರೀತಿಯಾಗಿ ಆತ್ಮನ ನಿಷೇಧ ವಿಶೇಷಣಗಳು ಹೇಳಲ್ಪಟ್ಟು, ಇನ್ನು ಮೇಲೆ 163ನೇ ಪ್ರಶ್ನೆ, ये कहे जो आत्मा के विशेषण सो परस्पर अभिन्न किस ರೀತಿ से है. ಇವು ಹೇಳಲ್ಪಟ್ಟಂಥ ಆತ್ಮನ ವಿಶೇಷಣಗಳೇನು ಹೇಳ್ಯಾವಲ್ಲ, ಅಂದ್ರೆ ವಿಧೇಯ ವಿಶೇಷಣಗಳು ಒಂದು 10, ನಿಷೇಧ ವಿಶೇಷಣಗಳು 10. ಇವೇನೇನು ಬೇರೆ ಬೇರೆ ಅದಾವೋ, ಏನು ಕೂಡಿ ಅದಾವು ಅಂದ್ರೆ ಇವು ಬೇರೆ ಬೇರೆ ಇಲ್ಲ, ಅವೆಲ್ಲ ಅಭಿನ್ನವೇ ಅದಾವು. ಅಭಿನ್ನ ಅದಾವ ಅಂದ್ರೆ ಮತ್ತು ಅಭಿನ್ನ ಹೆಂಗೆ ಅದಾವ ಅವು ಅಂತ ಪ್ರಶ್ನೆ ಮಾಡ್ತಾನೆ ನಾವು. ಅದಕ್ಕೆ ಉತ್ತರ ಹೇಳ್ತಾರೆ, सच्चिदानंदादिक जो आत्मा के गुण होवे तो परस्पर भिन्न होवे. ಅಲ್ಲಿಂದ ಶುರುವಾಗೈತಿಲ್ಲೋ, ಆತ್ಮನಿಗೆ ಸತ್ ಚಿತ್ ಆನಂದ ಅಂತ ವಿಧೇಯ ವಿಶೇಷಣ ಹೇಳುವಾಗ, ಹೌದಿಲ್ಲ? ಹಾಂ, ಆತ್ಮ ಸತ್ ಸಚ್ಚಿದಾನಂದಾದಿಕ ಸತ್ ಚಿತ್ ಆನಂದಾದಿ ಯಾವ ಆತ್ಮನ ಇವು ಗುಣ ಹೋವೇತೋ, ಇವು ಒಂದು ವೇಳೆ ಗುಣ ಅಂದಿದ್ರೆ, ಗುಣ ಇದ್ದರೆ
ಹಾಂ, ಗುಣ ಅಂತ ಅದಕ್ಕತ್ತಾರೆ, ಗುಣದ ಲಕ್ಷಣ ಅಂತ ಕೇಳಿದ್ರೆ ಅಂದ್ರೆ ಇವೆಲ್ಲ ಅವು ಲಕ್ಷಣ ಪಕ್ಷಣ ನಮ್ಮ ಕಡೆ ಇಲ್ಲವ. ಅಂದರೆ द्रव्य कर्म से भिन्न होवे, जाति मात्र का आश्रय होवे, सो गुण कहिए. ಗುಣ ಅತ್ಯದಕ್ಕೆ ಅನ್ನಬೇಕು ಅಂದರೆ ದ್ರವ್ಯ ಕರ್ಮಕ್ಕೆ ಕನ್ನಡದಾಗ ಹೇಳ್ಯಾನ ಸುಮ್ಮ ಹಿಂದಿ ಒಳಗೆ ದ್ರವ್ಯ ಕರ್ಮ ಸೇ ಭಿನ್ನ ಹೋವೆ, ದ್ರವ್ಯ ಕರ್ಮ, ದ್ರವ್ಯ ಕರ್ಮ ಸೇ ಭಿನ್ನ ಹೋವೆ ಅಂದರೆ ದ್ರವ್ಯ ಮತ್ತು ಕರ್ಮಕ್ಕಿಂತ ಭಿನ್ನ ಇರಬೇಕು. ದ್ರವ್ಯ ಕರ್ಮ ಸೇ ಭಿನ್ನ ಹೋವೆ, ಜಾತಿ ಮಾತ್ರ का आश्रय होवे. द्रव्य कर्म से भिन्न होवे, जाति मात्र का आश्रय होवे, सो गुण कहिए हैं. द्रव्य कर्म से भिन्न होवे, जाति मात्र का आश्रय होवे, सो गुण कहिए. ಅಂದ್ರೆ ಕನ್ನಡದೊಳಗೆ ದ್ರವ್ಯ ಕರ್ಮಗಳಿಗಿಂತ ಭಿನ್ನ ಇರಬೇಕು, ದ್ರವ್ಯ ಮತ್ತು ಕರ್ಮ ಇವುಗಳಿಗಿಂತ ಭಿನ್ನ ಇರಬೇಕು. ದ್ರವ್ಯ ಮತ್ತು ಗುಣ ಇಲ್ಲ ಕರ್ಮ, ದ್ರವ್ಯ ಮತ್ತು ಕರ್ಮ ಇವುಗಳಿಗಿಂತ ಭಿನ್ನ ಇರಬೇಕು. ದ್ರವ್ಯ ಕರ್ಮ ಸೇ ಭಿನ್ನ ಹೋವೆ ಅಂದ್ರೆ ದ್ರವ್ಯ ಮತ್ತು ಕರ್ಮಕ್ಕಿಂತ ಭಿನ್ನ ಇರಬೇಕು, ಜಾತಿ ಮಾತ್ರಕ್ಕೆ ಆಶ್ರಯವಾಗಿರಬೇಕು. ಜಾತಿ ಮಾತ್ರಕ್ಕೆ ಆಶ್ರಯವಾಗಿರಬೇಕು ಅಂಥದ್ದಕ್ಕೆ ಗುಣ ಅನ್ನಬೇಕು. ಇದು ಗುಣದ ಲಕ್ಷಣ. ಇದು ಅದಕ್ಕೆ ಇದು ನ್ಯಾಯಶಾಸ್ತ್ರದಲ್ಲಿ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಇಲ್ಲಿ ಆತ್ಮನಿಗೆ 14 ಗುಣಗಳನ್ನು ಹೇಳ್ತಾರೆ. ಇವು ಜ್ಞಾನ ಅವು ಇವು ಎಲ್ಲ ಅವನಲ್ಲಿ ಗುಣ ಅದಾವ ಅಂತ ಹೇಳ್ತಾರೆ. ಅವ್ರ ಗುಣ ಒಪ್ತಾರೆ. ನಾವು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆತ್ಮನ ವಿಶೇಷಣ ಹೇಳ್ತೀವಲ್ಲ, ಹಂಗೆ ಅವು ಗುಣ ಆತಾರೆ. ಅವರು ನಾವು ಗುಣ ಅನ್ನಂಗಿಲ್ಲ. ವೇದಾಂತಿಗಳು ನಾವು ಅವು ಆತ್ಮನ ಸ್ವರೂಪದಾವತ್ತೀವಿ. ಅವ್ರ ಗುಣ ಯಾಕೆ ಒಪ್ಪ್ಯಾರು ಅಂದ್ರೆ ಅವ್ರ ಆತ್ಮ ಜಡ ಅದಾನು. ನೈಯಾಯಿಕರ ಆತ್ಮ ಹೇಗದಾನು? ಜಡ. ಜಡ ಅಂದರೆ ಜಡದ ಲಕ್ಷಣ ಏನು? ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ. ಜಡ ಅಂತ ಅದಕ್ಕೆ ಅನ್ಬೇಕಂದ್ರೆ ಸ್ವೇ ಅಂದರೆ ತನ್ನ, ಇತರೆ ಅಂದರೆ ಇನ್ನೊಬ್ಬರ, ಜ್ಞಪ್ತಿ ಅಂದರೆ ಜ್ಞಾನ ಇಲ್ಲ. ಅಂದ್ರೆ ಈಗ ಇದು ನಾ ಕೂತದ್ದು ಏನದು, ಇದು ಕಾಟ ಐತಿ. ಈ ಕಾಟ ಇದು ಹೇಗೈತಿ? ಜಡ ಐತಿ. ಯಾಕೆ ಜಡ ಐತಿ ಅಂದ್ರೆ ಅದಕ್ಕೆ ತಾನ ಜ್ಞಾನ. ಕಾಟದೇನೆ ಪಲಂಗದೇನೆ ತಿಳ್ಕೆ ಏನಾರ ಜ್ಞಾನ ಐತೇನ ಅದಕ್ಕೆ? ಇಲ್ಲ, ತಾನ ಜ್ಞಾನವೂ ಇಲ್ಲ. ನನ್ನ ಮೇಲೆ ಒಬ್ರು ಕೂತಾರ ಅಂತೇಳಿ ಇನ್ನೊಬ್ರ ಜ್ಞಾನವೂ ಇಲ್ಲ. ಹಿಂಗೆ ಜಡ ಐತಿ. ಹಂಗೆ ಅವ್ರ ಆತ್ಮ ಜಡ ಅದಾನತ್ತಾರ. ಅವರು ಆತ್ಮ ನೈಯಾಯಿಕರಲ್ಲಿ ಜಡ ಅದಾನ. ಹಿಂಗೆ ಅದಾನ ಜಡ. ಜಡ ಇದ್ರೆ ಮತ್ತು ವ್ಯವಹಾರ ಹಂಗೆ ಆಕ್ಕತಿ, ಹೌದಿಲ್ಲ? ಅನಾನ ಆವಾಗ ಅವ್ರು ಹೇಳ್ತಾರು ಮನಸ್ಸಿನಲ್ಲಿ ಕ್ರಿಯೆ ಆಕೈತಿ. ಮನಸ್ಸಿನಲ್ಲಿ ಕ್ರಿಯೆ ಆಗಿ ಅದು ಹೋಗಿ ಆತ್ಮನೊಡನೆ ಸಂಯೋಗ ಆಕೈತಿ. ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆಕೈತಿ. ಸಂಯೋಗ ಆದ ಕೂಡಲೇನ ಹೆಂಗೆ ಈ ಬಲ್ಪ್ ಐತಲ್ಲ, ಬಲ್ಪಿಗೆ ಕರೆಂಟ್ ಬಂದಕ್ಕೆ ಸಂಪರ್ಕ ಆಯ್ತಂದ್ರೆ ಪ್ರಕಾಶ ಬೆಳಗ್ತೈತಿಲ್ಲ. ಆದ್ರೆ ಆ ಕರೆಂಟ್ ಇಲ್ಲಂದ್ರೆ ಏನಿಲ್ಲ, ಜಡ ಐತೆ ಅದು.
ಹಂಗೆ ಅವಾಗ ಜ್ಞಾನ ಇವು ಇಚ್ಛಾ ಎಲ್ಲ ಇವು ಆಗ್ಲಕ್ಕೆ ಶುರುವಾಗ್ತಾವೆ. ಇವು ಗುಣಗಳು ಅಂತಾರೆ, 14 ಗುಣಗಳದಾವ ಅಂತಾರೆ ಅವು. ಹಾಂ, ಅದಕ್ಕಾಗಿ ಅವರು ಆತ್ಮನನ್ನು ಜಡ ಒಪ್ಪ್ಯಾರ. ನಮ್ಮ ಆತ್ಮ ಅಂತೂ ಸ್ವಯಂ ಪ್ರಕಾಶ ಚೇತನ ಸ್ವರೂಪದ ನಾವು. ಹಾಂ, ಅದಕ್ಕಾಗಿ ನಾವು ಇವು ಏನಿದಲ್ಲ ಸತ್ ಚಿತ್ತ ಆನಂದಾದಿಗಳು ಇವು ಎಲ್ಲ ಆತ್ಮನ ಗುಣ ಅಲ್ಲ. ಗುಣ ಹೋವೆತ ಪರಸ್ಪರ ಭಿನ್ನ ಅವೆ. ಅವು ಒಂದು ವೇಳೆ ಗುಣ ಇದ್ದು ಅಂದ್ರೆ ಅವು ಪರಸ್ಪರ ಬೇರೆ ಇದೆ. ಸತ್ ಅಂದ್ರೆ ಬೇರೆ, ಚಿತ್ತ ಅಂದ್ರೆ ಬೇರೆ, ಆನಂದ ಅಂದರೆ ಬೇರೆ, ಹಿಂಗೆ ಹಾಕಿದ್ದು. ಹಂಗಿಲ್ಲ, ಅದು ಒಂದೇ ಐತಿ ಎಲ್ಲ. ये और ये आत्मा के गुण नहीं. हाँ, ಗುಣ ಅಂದ್ರೆ ಗುಣ ಐತಿ ಅಂದ್ರೆ ಏನಾಕತಿ ಅಂದ್ರೆ ಅದಕ್ಕೆ ಲಕ್ಷಣ ಹೇಳ್ತಾರೆ. ಗುಣ ಹೋವೆ ಸೋ ಅನಿತ್ಯ ಹಿ ಹೋವೆ ಹೇ. ಗುಣ ಯಾವುದಿರ್ತೈತಿ ಅದು ಅನಿತ್ಯ ಇರ್ತೈತಿ, ನಿತ್ಯ ಇರಂಗಿಲ್ಲ ಅದು. ಹಾಂ, ಈಗ ನಾವು ಈ ಅರ್ಬಿಗೆ ಬಣ್ಣ ಎತ್ತೇವಿಲ್ಲ, ಏನು ಕಾವಿ ಬಣ್ಣ ಎತ್ತೇವಲ್ಲ, ಇದು ಗುಣ. ಹಾಂ, ಇದು ಒಂದು 2-3 ತಿಂಗಳು ಬಣ್ಣ ಸಾಬೂನು ಹಚ್ಚಿ ತೊಳೆದು ಬಿಟ್ರೆ ಹೋಗ್ತತಿ ಇಲ್ಲ. ಬೆಳಗ್ಗೆ ಹಾಕೋದು ಅದು ಕಲರ್ ಎಲ್ಲ ಇದು ಹೋಗ್ಲಕ್ಕ ಹತ್ತತಿ. ಹಾಂ, ಅನಿತ್ಯ ಐತಿ ಅದು, ಹೌದಲ್ಲ? ನಿತ್ಯ ಇಲ್ಲ, ಅನಿತ್ಯ ಐತತ್ತ ಹೋಗ್ಕತ್ತೆ ಅದು. ಹಾಂ, ಅದಕ್ಕೆ ಗುಣ ಹೋವೆ ಸೋ ಅನಿತ್ಯ ಹೋವೆ. ಯಾವ್ದು ಗುಣ ಇರ್ತೈತಿ ಅದು ನಿತ್ಯ ಇರಂಗಿಲ್ಲ, ಅನಿತ್ಯ ಇರ್ತೈತಿ. ಅದಕ್ಕಾಗಿ ಈ ರೀತಿ ಬಣ್ಣ ಹೋಗಿಬಿಡ್ತೈತೆ. ಹಾಗೆ ಇವು ಗುಣ ಇದ್ದರೂ ಹೋಗಿಬಿಡ್ತಿದ್ದು. ಆದ್ರೆ ಆತ್ಮನಿಗೆ ಸತ್ ಚಿತ್ತ ಆನಂದ ಅಂತ ಹೇಳಿದ್ದು ಇವು ಆತ್ಮನ ಸ್ವರೂಪದಾವು, ಗುಣ ಅಲ್ಲವು. ಅದಕ್ಕೆ ಆನಂದೋ ವಿಷಯಾನುಭವೋ ನಿತ್ಯತ್ವಂ ಚೇತಿ ಸಂತಿ ಧರ್ಮಾ ಬ್ರಹ್ಮಣೋ ಅಪೃಥಗತ್ವೇ ಅಪಿ ಪೃಥಗಿವಾವ ಭಾಸಂತೆ ಅಂತ ಒಂದು ಪ್ರಮಾಣದಲ್ಲಿ ಹೇಳ್ತಾರೆ ಅವರು. ಏನಂತಾರೆ? ಆನಂದೋ ವಿಷಯಾನುಭವೋ ನಿತ್ಯತ್ವಂ ಅಂದ್ರೆ ಆನಂದೋ ಅಂದ್ರೆ ಆನಂದ ಅನ್ನೋದೈತೆ, ನಿತ್ಯ ಐತೆ. ವಿಷಯಾನುಭವ ಅಂದ್ರೆ ಜ್ಞಾನ, ವಿಷಯವನ್ನು ತಿಳಿಯೋದು ಜ್ಞಾನ. ಇವು ಎಲ್ಲ ಸತ್ ಚಿತ್ ಆನಂದಾದಿಗಳು ಇವು ಚೇತಿ ಸಂತಿ ಧರ್ಮ ಅಂದರೆ ಚೈತನ್ಯದ ಧರ್ಮಗಳಾವು, ಆತ್ಮನ ಧರ್ಮಗಳಾವು. ಹಾಂ, ಬ್ರಹ್ಮಣೋ ಅಪೃಥಗತ್ವೇ ಅಪಿ, ಬ್ರಹ್ಮಕ್ಕಿಂತ ಅಥವಾ ಆತ್ಮನಿಗಿಂತ ಭಿನ್ನ ಅಲ್ಲವು. ಅಪೃಥಗತ್ವೇ ಅಂದ್ರೆ ಬೇರೆ ಅಲ್ಲ. ಆದ್ರೆ ಬೇರೆ ಬೇರೆ ಹೇಳೋಣ ನಿಮ್ಗೆ ಅನ್ನಿಸ್ತೈತೆ ಹಂಗೆ ಅವು ಬೇರೆ ಬೇರೆ ಇರಬೇಕು ಅಂತೇಳಿ. ಈಗ ಹಾಲು ಅಂದ್ರೆ ಹೆಂಗಿರ್ತೈತಪ್ಪ ಅಂತ ಕೇಳ್ದ. ಹಾಲು ಅಂದ್ರೆ ಹೆಂಗಿರ್ತೈತಿ ಅಂದ್ರೆ ಬೆಳ್ಳಗಿರ್ತೈತಿ, ಮಧುರವಾಗಿರ್ತೈತಿ, ತಿಳಿಯಾದ ದ್ರವರೂಪವಾಗಿರ್ತೈತಿ. ಅದು ಹಾಲು ಹಿಂಗಿರ್ತೈತಿ. ಹಾಂ, ಬೆಂಕಿ ಅಂದ್ರೆ ಹೆಂಗಿರ್ತೈತಿ? ಬೆಂಕಿ ಅಂದ್ರೆ ಉಷ್ಣತಾ ಇರ್ತೈತಿ, ದಾಹಕತ್ವ ಇರ್ತೈತಿ, ಪ್ರಕಾಶ ಉಳ್ಳದಿರ್ತೈತಿ. ಇವೇನು ಅದನ್ನು ಬಿಟ್ಟು ಬೇರೆ ಏನದು? ಹಾಂ, ಅದ್ರ ಸ್ವರೂಪ, ಬೆಂಕಿಯ ಸ್ವರೂಪ ಹೆಂಗೆ ಉಷ್ಣತಾ ಮತ್ತು ದಾಹಕತ್ವ ಪ್ರಕಾಶತ್ವ ಇವು ಬೆಂಕಿ ಧರ್ಮ. ಶುಭ್ರತ್ವ ಮಧುರತ್ವ ದ್ರವತ್ವ ಹಾಲಿನ ಧರ್ಮ, ಹೌದಲ್ಲ? ಅವು ಸ್ವರೂಪದಾವು. ಆ ರೀತಿ ಸತ್ ಚಿತ್ತಾನಂದಾದಿಗಳು ಆತ್ಮನ ಸ್ವರೂಪದಾವು. ಅವು ಗುಣ ಅಲ್ಲ ಮತ್ತು ಅವು ಬ್ಯಾರೇನೂ ಅಲ್ಲ. ಯಾತೆ ಪರಸ್ಪರ ಭಿನ್ನ ನೈ ಕಿಂತು ಅಭಿನ್ನಯ. ಮತ್ತು ಹೇಗದಪ್ಪ ಅಂದ್ರೆ ಅಭಿನ್ನದಾವು ಅಂತ. ಮತ್ತು ಅಭಿನ್ನದಾವು ಅಂದ್ರೆ ಮತ್ತು ಬೇರೆ ಬೇರೆ ಯಾಕೆ ಹೇಳ್ಕೊತ ಬರ್ತೀರಿ ನೀವು? ಇಟ್ಟೊತ್ತನಾರ ಬೇಳೆನ ಹೇಳ್ಕೊತ ಬಂದಿದ್ವಿ.
ಸತ್ ಅಂದ್ರೆ ಏನು, ಚಿತ್ ಅಂದ್ರೆ ಏನು ಅಂತೇಳಿ. ಹೌದಿಲ್ಲ? ಮತ್ತು ಬೇರೆ ಯಾಕೆ ಹೇಳಿರಿ ಅಂತ ಕೇಳ್ದಾವ. ಅದಕ್ಕೆ ಅವ್ರು ಹೇಳ್ತಾರು, ಅವು ನಾವು ಬೇರೆ ಯಾಕೆ ಹೇಳೇವಿ ಅಂತಂದ್ರೆ ಅದಕ್ಕೊಂದು ಕಾರಣ ಐತಿ. ಏನು ಕಾರಣ? ಏಕ ಹಿ ಆತ್ಮ ನಾಶರಹಿತ ಯಾತೆ ಸತ್ ಕೈಯೇ. ನಾವು ಆತ್ಮನಿಗೆ ಸತ್ ಅಂತ ಯಾಕೆ ಹೇಳೇವಿ? ಸತ್ ಅಂದ್ರೆ ಸತ್ತದ ಲಕ್ಷಣ ಏನು? ತ್ರಿಕಾಲಭಾದ್ಯ. ತ್ರಿಕಾಲಭಾದ್ಯ ಸೋ ಸತ್ ಕೈಯೇ. ತ್ರಿಕಾಲಭಾದ್ಯ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಮೂರೂ ಕಾಲಗಳಲ್ಲಿ ಯಾವುದಕ್ಕೆ ಬಾಧಾ ನಾಶ ಇಲ್ಲೋ ಅದಕ್ಕೆ ಸತ್ ಅನ್ನುತ್ತಾರೆ. ಅಂದ್ರೆ ಆತ್ಮ ಹಿಂಗದಾನು ಅಂತ ತಿಳಿಸೋ ಸಲ ಈ ಸತ್ ಅಂತೇಳಿ. ನಾಶರಹಿತೆ ಜಡ ಸೇ ವಿಲಕ್ಷಣ ಪ್ರಕಾಶ ರೂಪ ಯಾತೆ ಚಿತ್ ಕೈಯೇ. ಮತ್ತು ಆತ್ಮನಿಗೆ ಚಿತ್ ಅಂತ ಯಾಕೆ ಹೇಳೇವಿ ಅಂತ ಕೇಳಿದರೆ ಅಲ್ಲಿ ಜಡಕ್ಕಿಂತ ವಿಲಕ್ಷಣದ, ಜಡಕ್ಕಿಂತ ವಿಲಕ್ಷಣ ಪ್ರಕಾಶ ರೂಪದಾನು. ಜಡಕ್ಕಿಂತ ವಿಲಕ್ಷಣ ಅಂದ್ರೆ ಪ್ರಕಾಶ ರೂಪದಾನು. ಯಾತೆ ಚಿತ್ತ ಕೈಯೇ. ಆದ್ದರಿಂದ ಆತ್ಮನಿಗೆ ನಾವು ಚಿತ್ ಅಂತ ಹೇಳೀವಿ. ಚಿತ್ತದ ಲಕ್ಷಣ ಏನು? ಅಲುಪ್ತ ಪ್ರಕಾಶ. ಚಿತ್ ಕೈ ಅಲುಪ್ತ ಪ್ರಕಾಶ ಅಂದರೆ ಯಾವ ಪ್ರಕಾಶಕ್ಕೆ ಎಂದೂ ಲೋಪವಿಲ್ಲವು. ಹೀಗದು. ಇನ್ನು ಮತ್ತು ಆನಂದತ್ ಯಾಕೆ ಹೇಳಿರಿ ಅಂತ ಕೇಳಿದ್ರೆ ದುಃಖ ಸೇ ವಿಲಕ್ಷಣ ಮುಖ್ಯ ಪ್ರೀತಿ ಕಾ ವಿಷಯ ಯಾತೆ ಆನಂದ ಕೈಯೇ. ಆನಂದ ಯಾಕಂದೇವಂದ್ರೆ ದುಃಖಕ್ಕಿಂತ ವಿಲಕ್ಷಣದ. ನಾವು ಆತ್ಮ ದುಃಖಕ್ಕಿಂತ ವಿಲಕ್ಷಣ ಅಂದರೆ ಬೇರೆ ಭಿನ್ನ. ಮುಖ್ಯ ಪ್ರೀತಿ ವಿಷಯ ಅದಾನ. ಆತ್ಮ ಮುಖ್ಯ ಪ್ರೀತಿ ವಿಷಯ ಅದಾನ ಇಲ್ಲ ಅದಾನತ್ ನೀವು ಹತ್ತಿರತ್ ಸುಮ್ಮ ಹತ್ತೀವಿ ನಾವು ಅಂತೇಳಿ. ಅದಕ್ಕೆ ನಿಜಗೊಂಡಂತಾರ ಎಲ್ಲವನಾರೈದು ನೋಡಲ್ ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸುವುದು? ತನ್ನಲ್ಲಿ. ಅದರಿಂದೇ ಸುಖ. ಅಂದರೆ ಮನುಷ್ಯ ಈಗ ಅದಕ್ಕೆ ಶ್ರುತಿ ಕೂಡ ಹೇಳ್ತೈತಿ, ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡಂ, ಪಿಂಡಾತ್ ಅಥೇಂದ್ರಿಯಂ, ಇಂದ್ರಿಯಾತ್ ಪ್ರಿಯ ಪ್ರಾಣ, ಪ್ರಾಣಾದಾತ್ಮ ಪರಮ ಪ್ರಿಯ. ಹೌದಾ ಇಲ್ಲ? ಅಂದರೆ ಇಲ್ಲಿ ಪಕ್ಕ ಗೊತ್ತಾಗತ್ತಿದು. ಅದಕ್ಕೆ ನಿನಗೆ ಆ ಎಲ್ಲಕ್ಕಿಂತ ಪ್ರೀತಿ ಎಲ್ಲಿ ಅಂದ್ರೆ ಅವ ಹೆಂಡ್ತಿ ಮೇಲೆ ಅರ್ಜುನ್ ಹುಟ್ನಳ್ಳಿ. ಅದಕ್ಕೆ ಎಲ್ಲಿ ಈಗ ಶಾಸ್ತ್ರ ಚಾಲು ಐತಿ, ಬಂದ್ ಮಾಡು. ಅದಕ್ಕೆ ಇಲ್ಲ ಏ ಅರ್ಜುನ್, ಈಗ ಶಾಸ್ತ್ರ ಚಾಲು ಐತಿ, ಏನು ಹೇಳ, ಏನು ಪಟಕನ ಹೇಳ. ಅದೇವು ಬನ್ ತಪ್ಪು. ಹಾಂ, ಅಂದರೆ ಈಗ ಪ್ರೀತಿ ಅನ್ನೋದು ಏನೈತಲ್ಲ, ಹೆಂಡತಿ ಮೇಲೆ ಪ್ರೀತಿ ಅದಾನತ್ತಾರ, ಮಕ್ಕಳ ಮೇಲೆ ಪ್ರೀತಿ ಅದಾನತ್ತಾರ. ಇವು ಬನಾವಟಿ ಪ್ರೀತಿ ಅದ. ಹಾಂ, ಅದೇ ಅಲ್ಲಪ್ಪ, ಹೆಂಡ್ತಿ ಮೇಲೆ ಯಾಕೆ ಪ್ರೀತಿ ಅದಿ ಅಂತ ಕೇಳಿದ್ರೆ ನಾವು ಆಕೆ ಸುಖ ಕೊಡ್ತಾಳ ಅಂತೇಳಿ ಪ್ರೀತಿ. ಮತ್ತು ಆಕೆ ಸುಖಕ್ಕೆ ಸಾಧನ ಆಗಿದ್ದಿಲ್ಲ ಅಂತಂದ್ರೆ ಮುಂದೇನಾಕತಿ? ಮತ್ತು ಮಗ ನಾಳೆ ನಾನು ನೋಡ್ತಾನಂತೇಳಿ ಪ್ರೀತಿ ಮಾಡ್ತೀವಿ. ಅವನ ಬಡಿಗೆ ತೊಗೊಂಡು ಗಜ್ಜು ಹಾಕ್ಲಾಗೈತದ. ಹೌದಿಲ್ಲ? ಅದಕ್ಕೆ
ಅದು ಇಲ್ಲ. ಅಲ್ಲಿ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ. ಯಾಜ್ಞವಲ್ಕ್ಯರು ಹೇಳ್ತಾರೆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಅಂದ್ರೆ ಏನಂತಾರೆ ಅವರು, ಯಾರಿಗೆ ಹೇಳಕತ್ತಾರ ಅವ್ರು ಗೊತ್ತಾನ? ಇದು ಪರಮಾನುಭವ ಐತಲ್ಲ ನಿಜಗೊಂಡ್ರದ, ಅದು ಎಲ್ಲಿದೆ ಅಂದ್ರೆ ಅಲ್ಲಿದದ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು ಅದನ್ನು ತೊಗೊಂಡು ಕನ್ನಡದೊಳಗೆ ಇವ್ರು ಮಾಡ್ಯಾರ. ಹಿಂಗದ. ಅದಕ್ಕೆ ಅಲ್ಲಿ ಹೇಳ್ತಾರೆ ಅವರು ಸಂಸ್ಕೃತದೊಳಗೆ, ಮೈತ್ರ ನನಗೆ ಜ್ಞಾನ ಮಾಡಿ ಕೊಟ್ಟು ಹೋಗ್ರಿ ಅಂತೇಳಿ ಅಂತ ತಡೆಗಟ್ಟಲ್ಲ ಆಳದಾಗ ಹೇಳ್ತಾರೆ ಅವರು. ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಹೇಳ್ತಿ ಗಂಡನ ಪ್ರೀತಿ ಮಾಡ್ತಾಳ. ಯಾಕೆ ಮಾಡ್ತಾಳ? ನಾನು ಗಂಡ ಅದಾನ ತಿಳ್ಕೆ ಮಾಡ್ತಾಳ? ಇಲ್ಲ, ಗಂಡ ಅದಾನತ್ ಪ್ರೀತಿ ಮಾಡಂಗಿಲ್ಲ ಆಕೆ. ನನಗೆ ಸುಖ ಕೊಡ್ತಾನತ್ತ ಪ್ರೀತಿ ಮಾಡ್ತಾಳೆ. ಮತ್ತು ಅದ ಸುಖಕ್ಕೆ ಸಾಧನ ಇಲ್ಲ. ಪ್ರೀತಿ ಮಾಡ್ತಾನ? ಇಲ್ಲ. ಅದ ಮಾಡ್ತಾಳನ? ಇಲ್ಲ. ಅದಕ್ಕಾಗಿ ಗಂಡ ಹೆಂಡ್ತಿನ ಪ್ರೀತಿ ಮಾಡೋದಾಗಲಿ, ಹೆಂಡ್ತಿ ಗಂಡನ ಪ್ರೀತಿ ಮಾಡೋದಾಗಲಿ ಪರಸ್ಪರ ತಮಗೆ ಸುಖಕ್ಕೆ ಸಾಧನದಾರತ್ತ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಅದಾರ ಅವ್ರು. ಹಿಂಗೈತೆ ಅದು ಅಂಥೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಮುಖ್ಯ ಪ್ರೀತಿ ಎಲ್ಲಿ? ಅದು ತನಗಬಾರದು ವಸ್ತು ಎಷ್ಟಿದ್ರೇನು ಏನಿದ್ರೇನು ಹಿಂಗೈತೆ. ಅಂದ್ರೆ ಅದಕ್ಕೆ ಆತ್ಮನ ಕಡೆಗೆ ಹೋಗಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಬವುದು. ಆತ್ಮನ ಉದ್ದೇಶ ಇಟ್ಕೊಂಡನೇ ಎಲ್ಲದ್ರ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ರೊಕ್ಕದ ಮೇಲೆ, ದೇವ್ರ ಮೇಲೆ, ಎದ್ರ ಮೇಲೆ ಪ್ರೀತಿ ಮಾಡ್ತಿ ಮಾಡ. ಎಲ್ಲ ಮುಖ್ಯ ಪ್ರೀತಿ ಅಲ್ಲೇ ತನ್ನ ಇಟ್ಕೊಂಡ ಮುಂದೆ ಅದು ಚಾಲು ಇರ್ತೈತಿ. ಹಿಂಗದ. ಅದಕ್ಕೆ ಆಗಲೇ ಹೇಳ್ತಲ್ಲ, ವಿತ್ತಾತ್ ಪುತ್ರ ಪ್ರಿಯ. ಈಗ ನೋಡಿ, ಈಗ ಒಬ್ಬ ಅವನ ಮಗ ಅದಾನ, ಅವ ಸಾಲಿಗೆ ಹೋಗ್ತಾನೆ, ಒಬ್ಬ ಗೆಳೆಯನ ಕರ್ಕೊಂಬಂದ, ಒಬ್ಬ ಮತ್ತೊಬ್ಬ ಹುಡುಗನ ಕರ್ಕೊಂಬರೋಣ. ಯಾರು ನೀ ನಡಿಯತ್ತೀಯನ? ಏ ಬಾ ಬಾ ಬಾ. ಯಾಕೆ ನಮ್ಮ ಮಗನ ದೋಸ್ತ ಅದ ನಾವು. ಪ್ರೀತಿ ಮುಖ್ಯ ಎಲ್ಲೈತಿ? ಮಗನ ಮೇಲೆ ಐತಿ. ಮಗನ ಉದ್ದೇಶ ಇಟ್ಕೊಂಡು ಅವನ ಮೇಲೆ ಪ್ರೀತಿ ಮಾಡ್ಯಾನ. ಮಗನ ಮೇಲೆ ಪ್ರೀತಿ ಯಾಕೈತಿ? ತಾನು ಉದ್ದೇಶ ಇಟ್ಕೊಂಡು ನಾಳೆ ನಾನು ನೋಡ್ತಾನತ್ತೇಳಿ. ಅದಕ್ಕೆ ಮತ್ತು ಅದಕ್ಕೆ ಈ ರೀತಿ ಹೆಂಡ್ತಿ ರೊಕ್ಕ ಎಲ್ಲದ್ರ ಮೇಲೆ ಪ್ರೀತಿ ಇಟ್ಟದಂದ್ರೆ ತನ್ನ ಉದ್ದೇಶಿಸೆ. ಮುಖ್ಯ ಪ್ರೀತಿ ಅದರ ಮೇಲೆ ಅಂದ್ರೆ ಮುಖ್ಯ ಆತ್ಮನ ಮೇಲೆ ಪ್ರೀತಿ ಐತಿ. ಹೀಗೆ ಅದಕ್ಕೆ ಈ ರೀತಿ ಐಸೆ ಸರ್ವ ವಿಶೇಷಣ ವಿಷಯ ಜಾನನ ಏನೈತಿ? ಈ ಸತ್ತ ಚಿತ್ತ ಆನಂದ ಮೊದಲು ಮಾಡ್ಕೊಂಡು ಈಗ ಏನು ಹೇಳಿದ್ರಲ್ಲ 3 ಲಕ್ಷಣಗಳನ್ನು, ಯಾತೆ ಆನಂದ ಕೈಯೇ ಐಸೆ ಸರ್ವ ವಿಶೇಷಣ ವಿಷಯ ಜಾನ. ಇದೇ ರೀತಿ ಅಂದ್ರೆ ಒಬ್ಬನೇ ಆತ್ಮ ಸತ್ ಯಾಕಂದರು, ನಾಶರಹಿತದನು ಅಂತೇಳಿ ಸತ್ ಅಂದಾರು. ಜಡಕ್ಕಿಂತ ವಿಲಕ್ಷಣ ಪ್ರಕಾಶ ರೂಪದನ ಅಂತೇಳಿ ಚಿತ್ತ ಅಂದಾರ ಅವಾಗ. ಮತ್ತು ದುಃಖಕ್ಕಿಂತ ವಿಲಕ್ಷಣ ಮುಖ್ಯ ಪ್ರೀತಿಗೆ ವಿಷಯ ಅದಾನ ಅಂತೇಳಿ ಆನಂದ ಅದಾನು. ಮತ್ತು ಹಿಂಗೆ ನಿತ್ಯ ಪೂರ್ಣ ಹಿಂಗೆಲ್ಲದರಲ್ಲಿ ಇದೇ ರೀತಿ ತಿಳ್ಕೋರಿ ಅಂತ ಹೀಗದ. दृष्टांत एक ही पुरुष जैसे एक ही पुरुष पिता का दृष्टि से पुत्र कहिए हैं. ಈಗ ಒಬ್ಬ ಇನ್ನೂ ಮತ್ತು ಅದನ್ನು ಇನ್ನು ಮತ್ತಿಟ್ಟು ಇದು ಮಾಡ್ತೇವೆ ತಿಳಿಸ್ತಾರೆ. ಈಗ ಒಬ್ಬ ಮನುಷ್ಯ ಅದ, ಅವಾಗ ಏನಂತ ಕರಿತಾರೆ, ಒಬ್ಬರು ಪುತ್ರ ಮಗ ಅಂತ ಅಂತ ನಾವು ಅವ ಮಗನ ತಂದೆಯ ದೃಷ್ಟಿಯಲ್ಲಿ ಮಗ ಅಂತ ಹೇಳಲ್ಪಟ್ಟ, ಹೌದಲ್ಲ? ತಂದೆಯ ದೃಷ್ಟಿಯಲ್ಲಿ ಮಗ.
ಪಿತಾಮಹಕಿ ದೃಷ್ಟಿ ಸೆ ಅಜ್ಜನ ದೃಷ್ಟಿಯಲ್ಲಿ ಮೊಮ್ಮಗ. ಪಿತೃಭ್ರಾತ ಕಿ ದೃಷ್ಟಿ ಸೆ ಅಂದರೆ ದೊಡ್ಡಪ್ಪ, ಅವ್ರ ದೊಡ್ಡಪ್ಪ ಇರ್ತಾನಲ್ಲ ಅವ್ರ ಅಪ್ಪನ ಅಣ್ಣ, ನಮ್ಮ ತಮ್ಮನ ಮಗ ಆತ ಹಿಂಗೆ ಇರ್ತಾನೋ. ಹಾಂ, ಮಾತುಲ್ಕಿ ದೃಷ್ಟಿ ಸೆ ಸೋದರ ಮಾವ, ಅವನು ನಮ್ಮ ತಂಗಿ ಮಗ ಆತಾನು. ಕಿವ ಜೈಸೆ ಏಕಿ ಒಂದು ವೇಳೆ ಇದನ್ನ ಯಾಕೆ ಹಿಂಗೆ ಮುಂದೆ ಹೇಳಿದ್ರಂದ್ರೆ, ನಾವು ಸನ್ಯಾಸಿಗಳು, ನನಗೆ ಅಲ್ಲಿ ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ, ಕಾಕಾನೂ ಇಲ್ಲ, ಯಾರೂ ಇಲ್ಲ, ನೀ ದೃಷ್ಟಾಂತ ನಮ್ಗೆ ಸಂಬಂಧ ಇಲ್ಲ ಹಿಂಗಂದ್ರೆ ಹಂಗಾರೆ ಬಿಡು. ಹಂಗಾರೆ ಅದನ್ನು ಅದಕ್ಕೆ ಒಬ್ಬ ಸನ್ಯಾಸಿ ಅದಾನಿಲ್ಲ, ಸನ್ಯಾಸಿ एक ही सन्यासी पशु स्त्री गृहस्थ अदंडी आदिकन की दृष्टि से मनुष्य पुरुष त्यागी दंडी इत्यादि विधेय विशेषणों करके कहे हैं. ತಿಳಿತಾ ಎಲ್ಲಿ ತಿಳಿತೈತಿ ಹಾಂ ಅವರೆಲ್ಲ ಹಿಂಗೆ ಒಮ್ಮೆ ಕೂಡಿಸಿ ಹೇಳ್ಬಿಟ್ಟಾರೆ ಅವರು. ಹಾಂ, ಅದು ಈ ಇಂಗ್ಲೀಷ್ದೊಳಗೆ ಒಂದು ಇದು ಬರ್ತೈತೆ. ಅದು ಏನು ಬರ್ತೈತಿ, ಎ ಬಿ ಆ್ಯಂಡ್ ಸಿ ಆರ್ ಫ್ರೆಂಡ್ಸ್. ಏನಂತಾರೆ, ಎ ಬಿ ಆ್ಯಂಡ್ ಸಿ ಆರ್ ಫ್ರೆಂಡ್ಸ್. They lived in Chennai, Mumbai, Calcutta. They lived in Mumbai, Chennai, Calcutta. ಅಂದ್ರೆ ಈಗ ಅದೇ ಅಂದ್ರೆ ಕನ್ನಡದಾಗೇನು ಎ ಬಿ ಸಿ ಅನ್ನುವರು ದೇ ಆರ್ ಫ್ರೆಂಡ್ಸ್. ಅವರು ಇವು ಮೂವರು ಗೆಳೆಯರಿದ್ದರು. ಹಾಂ, ಅವರು ದೇ ಲಿವ್ಡ್ ಇನ್ ಮುಂಬೈ, ಚೆನ್ನೈ, ಕಲ್ಕಟ್ಟ. ಅಂದ್ರೆ ಅವ್ರು ಇದ್ದರು. ಎಲ್ಲಿದ್ದರು? ಮುಂಬೈ, ಚೆನ್ನೈ, ಕಲ್ಕತ್ತಾದಾಗ ಇದ್ದರು. ಹೆಂಗೆ ತಿಳ್ಕೊಳ್ಳೋ? ಹಾಂ, ಅದಕ್ಕೆ ಅದು ಮುಂದೆ ಹೋಗಿ ಏನು ಮಾಡ್ತದೆ, ರಿಸ್ಪೆಕ್ಟಿವ್ಲಿ ಅಂತ ಒಂದು ಪದ ಇಟ್ಟೈತೆ. ಅದು ರಿಸ್ಪೆಕ್ಟಿವ್ಲಿ ಅಂದರೆ ಅದನ್ನು ಕ್ರಮದಿಂದ ಹಚ್ಕೊಳ್ರಿ ಅಂಥೇಳಿ. ಕ್ರಮದಿಂದ ಹಚ್ಚೋದಂದ್ರೆ ಎ ಬಿ ಸಿ ಇವ್ರು ಮೂರು ಗೆಳೆಯರು. ಅವರು ಎಲ್ಲಿದ್ದರು? ಮುಂಬೈ, ಚೆನ್ನೈ, ಕಲ್ಕತ್ತಾದಾಗಿದ್ದರು. ಅಂದಾಗ ಮತ್ತು ಯಾರು ಎಲ್ಲಿದ್ದರು ಅನ್ನೋದು ಹೆಂಗೆ ಹಚ್ಕೋಬೇಕು ಅಂದ್ರೆ ರಿಸ್ಪೆಕ್ಟಿವ್ಲಿ. ಅಂದ್ರೆ ಅದನ್ನು ಕ್ರಮದಿಂದ ಹಚ್ಕೋ. ಆ ಕ್ರಮ ಹಿಂದಿಂದ ಹೆಂಗೆ ಬಂದೈತಿ, ಮುಂದಿಂದ ಅದಕ್ಕೆ ಹಚ್ಚು. ಅಂದ್ರೇನು? ಎ ಅನ್ನೋದು ಮುಂಬೈದಾಗ, ಬಿ ಅನ್ನೋದು ಚೆನ್ನೈದಾಗ, ಕಡೆಗೆ ಸಿ ಇದ್ದದ್ದು ಕಡೆಗೆ ಸಿ ಐತಿ, ಅದು ಕಲ್ಕತ್ತಾ. ಹೌದಿಲ್ಲ? ಹಿಂಗೆ ಅವು ಕ್ರಮ ರಿಸ್ಪೆಕ್ಟಿವ್ಲಿ ಅಂದರೆ ಅದಕ್ಕೆ ಕ್ರಮದಿಂದ ಹಚ್ಚಿರಿ ಹಿಂಗೆ ಅಂತೇಳಿ. ಹಂಗೆ ಇಲ್ಲಿ ಇವರು ಹಂಗೆ ಹೇಳಿಬಿಟ್ಟಾರೆ. ಪಶು ಸ್ತ್ರೀ ಗೃಹಸ್ಥ ಅದಂಡಿ ಆದಿಕ್ ದೃಷ್ಟಿ ಸೆ ಮನುಷ್ಯ ಪುರುಷ ತ್ಯಾಗಿ ದಂಡಿ ಇತ್ಯಾದಿ ವಿಧೇಯ ವಿಶೇಷ. ಹಿಂಗಂದ್ರೆ ಹೆಂಗೆ ಹಚ್ಚೋದು? ಹಿಂಗೆ ಅಲ್ಲಿ ಹೆಂಗೆ ಕ್ರಮ ಬಂದೈತಿ ಅದೇ ರೀತಿ ಇಲ್ಲಿ ಕ್ರಮ ಹಚ್ಚಿರಿ ಅಂಥೇಳಿ. ಅದಕ್ಕೆ ಅದಕ್ಕೆ ಮತ್ತೊಂದು ಕೊಟ್ಟಾರೆ. ಜಾಕಲ್ ಆ್ಯಂಡ್ ಕೆಮಲ್ ಬಿಗಿನ್ ಟು ಈಟ್ ಕ್ರಾಬ್ಸ್ ಆ್ಯಂಡ್ ಶುಗರ್ ಕ್ಯಾನ್ ರಿಸ್ಪೆಕ್ಟಿವ್ಲಿ. ಅಂದರೆ ಅದು ಅವ್ರೇನು ಹೇಳ್ದ, ದ ಜಾಕಲ್ ಆ್ಯಂಡ್
ಕೆಮಲ್ ಅಂದ್ರೆ ಒಂಟೆ, ಜಾಕಲ್ ಅಂದ್ರೆ ನರಿ. ಯು ಬಿಗಿನ್ ಟು ಈಟ್, ಅವು ತಿಲ್ಲಾಕತ್ತಿದ್ದು, ಅವೆರಡು ತಿಲ್ಲಾಕತ್ತಿದ್ದು. ಈಟ್ ಅಂದ್ರೆ ತಿಲ್ಲಾಕತ್ತಿದ್ದು. ಏನು ತಿಲ್ಲಾಕತ್ತಿದ್ದು? ಕ್ರಾಬ್ಸ್ ಆ್ಯಂಡ್ ಶುಗರ್ ಕ್ಯಾನ್. ಕ್ರ್ಯಾಬ್ಸ್ ಅಂದ್ರೆ ಇಂಗ್ಲೀಷ್ದೊಳಗೆ ಏಡಿ. ಏಡಿ ಗೊತ್ತೈತೇನ? ನೀರಾಗ ಹಿಂಗೆ ಅಡ್ಡ ನಡಿತೈತೆ ನೋಡೋದು, ಹಿಂಗೆ ಕಾಲು ಭಾಳ ಇರ್ತಾವೆ ಹಿಂಗೆ. ಅದು ಅಂದ್ರೆ ಇವು ಎರಡು ಒಂಟಿ ನರಿ ಎರಡು ಹೋಗ್ಯಾವ. ಕಬ್ಬಿನ ಪಡ್ದಾಗ ಯಾವತ್ತೂ ನೀರು ಬಿಡ್ತಾರೆ. ನೀರು ಬಿಡೋಣ, ಆ ನೀರಿನ ಇದಕ್ಕನ ಏಡಿನೂ ಇರ್ತೈತಿ. ಅದಕ್ಕೆ ಏಟು ಅಂದ್ರೆ ಈ ಎರಡು ತಿಲ್ಲಾಕತ್ತಿದ್ದು. ಯಾವ್ದು ತಿರ್ತೈತಿ? ರಿಸ್ಪೆಕ್ಟಿವ್ಲಿ ಅಂದ್ರೆ ರಿಸ್ಪೆಕ್ಟ್ ಅಂದ್ರೆ ಕ್ರಮದಿಂದ ಹಚ್ಕೋ. ಅಂದ್ರೆ ನರಿ ಹುಡುಕ್ಯಾಡಿ ಏಡಿನ ತಿಂತಿತ್ತು, ಕೆಮಲ್ ಶುಗರ್ ಕ್ಯಾನ್ ಕಪ್ ತಿಲ್ಲಾಕತ್ತಿತ್ತು. ಅದು ಅದಕ್ಕೆ ಒಂದನ್ನೊಂದು ಅದ್ರದ್ದು ಇದಕ್ಕೆ ಹಚ್ಚಬೇಡ್ರಿ. ಆ ರೀತಿಯಲ್ಲಿ ಪಶು, ಸ್ತ್ರೀ, ಗೃಹಸ್ಥ, ಅದಂಡಿ, ಆದಿಕತ್ ಹಿಂಗೆಲ್ಲ ಲೈನ್ಸಿರ್ ಹೇಳ್ಯಾರಲ್ಲ, ಇದನ್ನು ಅದೇ ಕ್ರಮ ತೆಳಗಿಂದಕ್ಕೂ ಹಚ್ಬಿಡ್ರಿ ಅಂತ ಹಿಂಗದ. ಅಂದ್ರೆ ಮನುಷ್ಯ, ಪುರುಷ, ತ್ಯಾಗಿ, ದಂಡಿ ಅಂದ್ರೆ ಏನು, ಹೆಂಗೆ ಮಾಡಬೇಕು ಅಂದ್ರೆ ಕ್ರಮ ಹೆಂಗೆ ಹಚ್ಬೇಕಂದ್ರೆ, ಪಶು ಅಂತ ಬಂದೈತಿಲ್ಲ ಮೊದಲು, ಪಶು ಬಂದಾಗ ಮನುಷ್ಯಗೆ ಹಚ್ಚ. ಹಾಂ, ಪಶುವಿನ ದೃಷ್ಟಿಯಿಂದ ಈ ಸನ್ಯಾಸಿಗೆ ಏನಂತ ಹೇಳಲ್ಪಡ್ತಾನೆ? ಮನುಷ್ಯ. ಹಿಂಗೆ ತಿಳ್ಕೊಬೇಕದನ್ನು. ಆ ಪಶು ಅನ್ನೋದು ಆ ಪಶುವಿನ ದೃಷ್ಟಿಯಿಂದ ಇವಾಗ ಮನುಷ್ಯ ಅಂತ ಹೇಳಿದ್ದಾರೆ. ಹಾಂ, ಅದು ಪಶು ಐತಿ, ನಾ ಮನುಷ್ಯ ಅದೇನಿ ಅಂತ ತಿಳ್ಕೊಬೇಕು, ಹೌದಲ್ಲ? ಹೇಳಲ್ಪಡ್ತಾನೆ ಮನುಷ್ಯ. ಸ್ತ್ರೀಯ ದೃಷ್ಟಿಯಿಂದ ಇವ ಪುರುಷ, ಗೃಹಸ್ಥರ ದೃಷ್ಟಿಯಿಂದ ಈ ಸನ್ಯಾಸಿ ತ್ಯಾಗಿ, ಅದಂಡಿ ಪುರುಷನಿಂದ ದಂಡಿ. ಅದಂಡಿ ಅಂದ್ರೆ ಕೈಯಾಗ ಬಡಿಗೆ ಹಿಡ್ದಾವ ಅಂತ. ಕೆಲವು ಸನ್ಯಾಸಿಗಳು ಬಡಿಗೆ ಹಿಡ್ಕೊಂಡು ತಿರುಗಾಡ್ತಾರೆ, ಕೆಲವು ಒಂದು ಬಡಿಗೆಲ್ಲ ತಿರುಗಾಡ್ತಾರಂತ. ಹಿಂಗೆ ಹೌದು, ಅದೇ. ಅದು ಭಾಳ ಐತಿ. ಸನ್ಯಾಸ ಅಂದ್ರೆ ಭಾಳ ಗುಮ್ಮ ಐತೆ ಅದು. ಈ ನಮ್ಮ ಕರ್ನಾಟಕದವ್ರು ಯಾರು ಅದನ್ನು ಇದು ಮಾಡೋಂಗಿಲ್ಲ. ಅದು ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಅಂತ ಅದಾವ ಅವು. ಮತ್ತು ಕುಟೀಶಕ, ಬಹುತಕ, ಹಂಸ, ಪರಮಹಂಸ ಅಂತ ಸನ್ಯಾಸಿಗಳಲ್ಲಿ ಗ್ರೇಡ್ ಅದಾವ ಅವು, ಬೇರೆ ಬೇರೆ. ಅವರವ್ರ ಕ್ರಿಯೆ, ಅವರವ್ರ ಇದು ಎಲ್ಲ ಬೇರೆ ಬೇರೆ ಅದಾವೆ. ಇವು ಯಾವ ಕರ್ನಾಟಕದಾಗ ಗೊತ್ತಿಲ್ಲ, ಬರೀ ಕಾವ್ಯ ಹಾಕ್ಕೊಂಡು ಎದ್ದು ಬಿಡೋದು ಗೊತ್ತು. ಮುಂದೆ ಏನಾದರೂ ಏನೂ ಗೊತ್ತಿಲ್ಲ. ಅಖಾಡ ಅಲ್ಲಿ ಗಿರಿ, ಪುರಿ, ಭಾರತಿ, ಸರಸ್ವತಿ ಹಿಂಗೆಲ್ಲ ಅವಕ್ಕೆ ಗ್ರೇಡ್ ಅದಾವು. ಹೀಗೆಲ್ಲ ಭಾಳ ಗುಮ್ಮೈತೆ ಅದು. ಈಗ ಶಾಸ್ತ್ರ ಇಲ್ಲೇ ಕುಂದಿರ್ತೈತವ ನೀನು. ಹಾಂ, ಅಂದ್ರೆ ಈಗ ಹೇಳಿದ್ರೆ ತಿಳಿಲಿಲ್ಲ ನಿನಗೆ. ಈಗ ಇಲ್ಲಿ ಕೇಳು, ಓ ನೀನು ಏನಂದ್ರೆ ಹೇಳೋದೇ ಬೇರೆ ಐತಿ ಇದು. ಅಂದರೆ ಈಗ ಸನ್ಯಾಸಿ ಅನ್ನೋದನಲ್ಲ, ಸನ್ಯಾಸಿ ವಿವಿಧಿಷಾ ಸನ್ಯಾಸ, ವಿದ್ವತ್ ಸನ್ಯಾಸ ಅಂತ ಮೂಲ ಎರಡು ಪ್ರಕಾರ ಐತಿ. ಹಾಂ, ವಿವಿಧಿಷಾ ಸನ್ಯಾಸ ಅಂದ್ರೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾದ ಅವ ಮೊದಲ ಸನ್ಯಾಸಿಯಾಗಿರ್ತಾನೆ. ಹಾಂ, ವಿದ್ವತ್ ಸನ್ಯಾಸ ಅಂದ್ರೆ ಈಗ ನಾವು ಆಗ್ಯಾವಲ್ಲ, ಮೊದಲು ಎಲ್ಲ ಸಂಸಾರ ಮಾಡಿ ಹಿಂದಿಗಡೆ ಈಗ ನಡುವ ಆಗ್ಯಾವ ಸನ್ಯಾಸಿ. ಯಾಜ್ಞವಲ್ಕ್ಯರು ಹಂಗಲ್ಲ. ಯಾಜ್ಞವಲ್ಕ್ಯರ್ದು ಏನೈತಲ್ಲ ವಿದ್ವತ್ ಸನ್ಯಾಸ. ಅದಕ್ಕೆ ಜ್ಞಾನ ಆದ ನಂತರ ಸನ್ಯಾಸ ಆಗೋದು ವಿದ್ವತ್ ಸನ್ಯಾಸ ಥರ. ಅದು ಶಾಸ್ತ್ರ ಎಲ್ಲ ಬಲ್ಲವಿದ್ದು, ಮತ್ತು ಜ್ಞಾನ ಮಾಡ್ಕೊಳ್ಳೋದು, ಶಾಸ್ತ್ರ ಕೇಳೋ ಸಲುವಾಗಿ ಆಗೋದು ಸನ್ಯಾಸ ವಿವಿಧಿಷಾ ಸನ್ಯಾಸ ಥರ. ಅದಕ್ಕೆ ವಿವಿಧಿಷಾ ಹೇಳ್ತಾ, ಅದು ವಿವಿಧಿಷಾ ಸನ್ಯಾಸ, ವಿದ್ವತ್ ಸನ್ಯಾಸ ಹೀಗೈತಿ. ಆ ವಿವಿಧಿಷಾ ಸನ್ಯಾಸ ಅದರೊಳಗೂ ಅವರು ಮತ್ತು ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಮೂರು ಇರ್ತಾರೆ. ಒಬ್ಬ ಒಂದೇ ಬಡಿಗೆ ಹಿಡಿದಿರ್ತಾನೆ, ಒಬ್ಬ ದ್ವಿದಂಡಿ ಅಂದರೆ ಎರಡು ಕೂಡ್ಸಿರ್ತಾನೆ,
ತಿರುದಂಡಿ ಅಂದ್ರೆ 3 ಬಡಿಗೆ ಕೂಡಿಸಿ ಹಿಡ್ದಿರ್ತೀವಿ ಮಾಡ್ತಾನೆ. ಒಂದು 3 ಕೂಡಿ ಕಟ್ಟಿರ್ತಾನೆ ಅದನ್ನು, ಅವನು ತಿರುದಂಡಿ. ಅದರೊಳಗೆ ಮತ್ತು ಕುಟೀಚಕ, ಬಹುದಕ ಅಂತ ಈ 2 ಪ್ರಕಾರ ಅವು. ಅಂದ್ರೆ ಕುಟೀಚಕ, ಬಹುದಕ ಅಂದರೆ ಕುಟೀಚಕ ಅಂದ್ರೆ ಒಂದು ಯಾವ ಊರು ಹೊರಗೆ ಹೋಗಿ ಒಂದು ಗುಡಿಸಲ ಹಾಕ್ಕೊಂಡು ಅವ ಅಲ್ಲೇ ಇರೋದು, ಊರಾಗ ಹೋಗಿ ಭಿಕ್ಷಾ ಮಾಡ್ಕೊಂಬರೋದು, ತಿನ್ನೋದು, ಮತ್ತು ಅವ ತನ್ನ ಇದ್ರಾಗ ಇರೋದು. ಇವು ಕುಟೀಚಕ, ಎಲ್ಲಿ ಊರು ತಿರ್ಗೋದಿಲ್ಲ, ಏನಿಲ್ಲ, ಕುಟೀಚಕ ಥರ ಅವಂಗೆ. ಬಹುದಕ್ಕಂದ್ರೆ ಅವ ಊರು ತಿರುಗ್ತಿರ್ತಾನೆ. ಊರು ತಿರುಗಿದ್ರು ಅವ ಒಂದು ರೂಲ್ಸ್ ಐತೆ, ಅದ ಪ್ರತಿಯೊಬ್ಬರಿಗೂ ರೂಲ್ಸ್ ಅದಾವ. ಹಾಂ, ಏನು ರೂಲ್ಸ? ಒಂದು ಊರಾಗ ಹೋದಂದ್ರೆ, ಈಗ ನಮ್ಮಲ್ಲಿ ಮಠಕ್ಕೆ ಬಂದ ಅಂತೇಳಿ 3 ದಿನ ಇರಬೇಕವ. ಎಷ್ಟು ದಿನ? 3 ದಿನ. 3 ದಿನಕ್ಕಿಂತ ಹೆಚ್ಚಿಗೆ ಎಲ್ಲಿ ಇರೋಂಗಿಲ್ಲ. ಒಂದೇ ದಿನ ಇದ್ದೂ ಹೋಗ್ಬೋದು, ಲಾಸ್ಟ್ 3 ದಿನ. 3 ದಿನಕ್ಕೆ ಹೋಗಬೇಕು ಅವ ಬೇರೆ ಊರಿಗೆ. ಹಿಂಗೆ ಅವ ಬಹುದಕ. ಅದರೊಳಗೆ ಮತ್ತು ಇವ್ರಕಿ ಮೇಲ್ಪಟ್ಟವ ಅವ ಹಂಸ, ಪರಮಹಂಸ ಅಂತ. ಹಾಂ, ಹಂಸ ಅಂದ್ರೆ ಅವ ಗುರುಗಳಲ್ಲಿ ಇದ್ದುಕೊಂಡು ಕೇವಲ ಶಾಸ್ತ್ರವನ್ನೇ ಅಧ್ಯಯನ ಮಾಡ್ತಿರ್ತಾನವ. ಹಾಂ, ಹೀಗದ ಅವ ಹಂಸ. ಹಾಂ, ಗುರುಗಳಲ್ಲಿದ್ದುಕೊಂಡು ಗುರುಗಳ ಸೇವಾ ಮಾಡಿ ಶಾಸ್ತ್ರವನ್ನು ತಿಳ್ಕೊಂಡು ಜ್ಞಾನ ಪ್ರಾಪ್ತಿಗಾಗಿ ಮಾಡ್ತಿರ್ತಾನೆ ಅವ ಹಂಸ. ಮತ್ತಿನ್ನು ಅವ ಜ್ಞಾನ ಆದವ ಅವ ಪರಮಹಂಸ. ಹಿಂಗೆ ಅವ ಗುರುಗಳಲ್ಲಿದ್ದು ಶಾಸ್ತ್ರ ಅಧ್ಯಯನ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ, ಅವ ಪರಮಹಂಸ. ಹೀಗೆ ಈ ರೀತಿ ಈ ಸನ್ಯಾಸಿಗಳು ಹಿಂಗೆ ಅದಾರು. ಅದನ್ನು ಶಂಕರಾಚಾರ್ಯರು ಏನು ಮಾಡಿದರು ಅಂದ್ರೆ ಅವ್ರಿಗೆ ಒಂದು ಗ್ರೇಡ್ ಹಾಕಿದ್ರು. ಅವರು ಅಂದರೆ ಬೇರೆ ಬೇರೆ ಡಿವೈಡ್ ಮಾಡಿದ್ರು. ಅವು ಡಿವೈಡಕ್ಕೆ ಅವ್ರ ಹೆಸರಿಟ್ಟರು ಅಂತ. ಅವರು ಹೇಳಬೇಕಾದ್ರೂ ಅದು 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 ಅಡ್ಡ ಹೆಸರು ಟೈಟಲ್ ಇರ್ತೈತಿ. ಗಿರಿ, ಗಿರಿ, ಪುರಿ, ಭಾರತಿ, ಸರಸ್ವತಿ, ಹಿಂಗೆ ಅವು ದಶನಾಮಿ ಆಕಾಡ ಆತಾರ. ದಶನಾಮಿ ಅಂದ್ರೆ 10 ಭಾಗ ಅದಾವೆ ಶಂಕರಾಚಾರ್ಯರು ಮಾಡಿದ್ದು. ಹಾಂ, ಇವು ಗಿರಿ, ಪುರಿ, ಭಾರತಿ, ಸರಸ್ವತಿ ಹಿಂಗೆಲ್ಲ ಅದಕ್ಕೆ ನಿರಂಜನ ಮೊದಲು ಮಾಡ್ಕೊಂಡು ಅಖಾಡಗಳು 10 ಅದಾವೆ. ಇವು ಅವ್ರವ್ರು ಒಂದೊಂದು ಬೇರೆ ಯಾವ ಇದ್ರೊಳಗಿನ ಹಿಂಗೆ ಅವು ಸನ್ಯಾಸದ್ದು ಇದು ಅದಾವೆ. ಹಾಂ, ಅಲ್ಲಿ ಸನ್ಯಾಸ 2 ಪ್ರಕಾರ. ಸನ್ಯಾಸ ಅಂದ್ರೆ ಕೂಡಲೇನ ಈ ಕಡೆ ಕರ್ನಾಟಕಕ್ಕೆ ಗೊತ್ತಿಲ್ಲದ, ಇಲ್ಲಿ ಏನಿಲ್ಲ, ಬರೀ ಅರ್ಬಿ ತಂದಕ್ಕೆ ತೊಟ್ಕೋ ಅಂತೇಳಿ ಕೊಟ್ಬಿಡ್ತಾರೆ. ಆಯ್ತು, ಯಾರು ಕೊಟ್ಟಾರ? ನಾನೇ ಕೊಟ್ಟೇನಿ ಸನ್ಯಾಸಿ, ಮುಗಿದ್ದಾಗ ಹಿಂಗೆ ಹಂಗಿಲ್ಲ ಅದು. ಅಲ್ಲಿ ಸನ್ಯಾಸ ಕೊಡಬೇಕಾದ್ರೆ ಅವನ್ನ ಅದು ಮೊದಲು 2 ಪ್ರಕಾರ ಐತೆ ಅದು ಸನ್ಯಾಸ. ಒಂದು ಮೊದಲು ಅವಾಗ ಬರೇ ಇದು ಕೊಡಬೇಕಾದ್ರೆ ನೈಷ್ಠಿಕಿ ಬ್ರಹ್ಮಚಾರಿ ಅತ್ತಾರ ಅದಕ್ಕೆ. ಸನ್ಯಾಸ ಅಲ್ಲದು, ನೈಷ್ಠಿಕಿ ಭಗವಾಗ ಅರಿವಿ ಕೊಡ್ತಾರೆ. ಹಾಂ, ನಮಗೂ ಮೊದಲು ಕೊಟ್ಟಾರ ಅದು ಅರಿವಿ. ಇದೇನು ಕಾವಿ ಅರಿವಿ ತೊಟ್ಕೊಳ್ಳೋದು ನಾವು. ಲಂಗೋಟಿ ಕೊಡಂಗಿಲ್ಲ ಮೊದಲು. ಲಂಗೋಟಿ ಹಾಕ್ಲಾಕ ಯೋಗ್ಯ ಇದೆಯಾ ಇಲ್ಲ ನೋಡ್ಬೇಕಲ್ಲ ಜರ. ಮತ್ತು ಲಂಗೋಟಿ ಹಾಕೋದ್ಮೇಲೆ ಏನು ಗಡಬಡಿ ಮಾಡಿದೆ ಅಂದ್ರೆ ಅದಕ್ಕಾಗಿ 2-3 ವರ್ಷ ಕೊಡೋದಿಲ್ಲ. ಒಬ್ಬೊಬ್ಬರು 10 ವರ್ಷಗಟ್ಟಲೆ 20 ವರ್ಷಗಟ್ಲೆನೂ ಇರ್ತಾರೆ, ಕಂಟ್ರೋಲ್ ಇಲ್ದವ್ರು. ಹಾಗಾಗಿ ಅವರು ಅದಕ್ಕೆ ಕಾವಿ ತೊಟ್ಕೊಂಡಿರ್ತಾರೆ. ಆದ್ರೆ ಅವನ ಸಲಾಗಿ ಬೇರೆ ಏನು, ಅವಾಗ ತಲೆ ಬೋಳ್ಸಂಗಿಲ್ಲ. ತಲೆ ಎಲ್ಲ ಬೋಳ್ಸಿದ್ರೂ ಕೂಡ ಹಿಂಗೆ ಸಣ್ಣ ಮಾಡ್ತಾನೆ. ಶೆಂಡಿ ಇಡ್ತಾನೆ, ಶೆಂಡಿ ಚೋಟಿ.
ಹಾಂ ಬ್ರಾಹ್ಮಣ ತಲೆ ಹಾಂ ಅದೇ ಅದು ಈ ಕಡೆ ನಮ್ಮವ್ರು ಬ್ರಾಹ್ಮಣ ಅಂತಾರಲ್ಲ ಅದು ಬ್ರಾಹ್ಮಣರಿಗೆ ಅದು ಒಂದು ಇಟ್ಟದ್ದು ಈಗ ಯಾವ ಬ್ರಾಹ್ಮಣನು ಎಲ್ಲಿ ಇಡ್ತಾನೆ ಎಲ್ಲ ಕತ್ತರಿಸಿ ಹೋಗಿರ್ತಾರೆ ಆ ಬ್ರಾಹ್ಮಣರ ವ್ಯವಹಾರ ಇಲ್ಲ 8 ವರ್ಷದಿಂದ ಚಾಲು ಆಕತಿ ಬ್ರಾಹ್ಮಣರಿಗೆ ಅವು ಯಾವುವು ಇಲ್ಲ ಅವೆಲ್ಲ ಭಾಳ ನೇಮ್ ಅದಾವ ಅದಕ್ಕೆ ಅಲ್ಲಿಂದ ಅವ ಹಿಂಗೆ ಕೂದಲ ಇಲ್ಲಿ ಒಂದಿಷ್ಟು ಬಿಡ್ಬೇಕು ಹಿಂಗೆ ಅದಕ್ಕೆ ಚೋಟಿ ಎತ್ತರ ಅವರಲ್ಲಿ ಹಾಂ ಶಿಖಾ ಹಾಂ ಅದು ಸಂಸ್ಕೃತ ಶಬ್ದ ಶಿಖಾ ಹಾಂ ಅದನ್ನು ಬಿಡ್ತಾನೆ ಅದು ಬಿಡ್ಬೇಕು ಅವ ಕಾವಿ ಹಾಕಿರ್ತಾನ ಆದ್ರೆ ಅದು ಮ್ಯಾಲೆ ತಲೆ ಮೇಲೆ ಜುಟ್ಟ ಐತಿ ಶಿಖಾ ಅಂದ್ರೆ ಅವ ಸನ್ಯಾಸಿ ಅಲ್ಲ ಅವ ನೈಷ್ಠಕಿ ಬ್ರಹ್ಮಚಾರಿ ಅದಾನಿನ್ನ ಈಗ ಒಂದು ಸಲ ಇದಾಗೈತಿ ಇನ್ನೂ ಸನ್ಯಾಸ ಬಾಕಿ ಐತೆ ಅವನು ಹಿಂಗೈತೆ ಅದು ಹಾಂ ಅದು 2 ವರ್ಷ 3 ವರ್ಷ 10 ವರ್ಷ ಅವ್ರವ್ರ ಕಂಟ್ರೋಲ್ ಮನುಷ್ಯನ ಕಂಟ್ರೋಲ್ ಹೆಂಗೆ ನೋಡ್ಕೊಂಡು ಆವಾಗ ಅವ ಹೇಳಬೇಕು ಈಗ ನಾ ಪೂರಾ ಎಲ್ಲ ಇಂದ್ರಿಯ ಮನಸ್ಸು ಎಲ್ಲ ನನ್ನ ಕೈಯಾಗ ಐತಿ ಗಚ್ಚದೇನ ಅಂದ್ರೆ ಆವಾಗ ಮತ್ತೊಂದು ದಿನ ಬೆಳ್ತಾನ ಇದನ್ನು ಕೊಡುವಾಗೂ ಬೆಳ್ತಾನ ಅಗ್ನಿ ಕುಂಡದ ಮುಂದೆ ಕುಂದಿರ್ಸ್ತಾರೆ ಬೆಳತನ ಕುಂದಿರ್ಸ್ಬೇಕು ಅವ್ನು ಮರಮೈಲೆ ಕುಂದಿರಿಸಿ ಹಿಂದಿಗಡೆ ಅದು ಒಂದು ಬಿಳಿ ದೋತ್ರ ಹುಡುಗ ಮೊದಲಿಂದು ಬಿಳಿ ದೋತ್ರ ಹಿಂಗೆ ಲುಂಗಿ ಸುತ್ಕೊಂಡಿರ್ತೈತಿ ಆಮೇಲೆ ಜನಿವಾರ ಹಾಕಿರ್ತೈತಿ ಇದು ಮಾಡಿ ಎಲ್ಲ ಆ ನಂತರ ಕುಂದಿರಿಸಿ ಅದು ಎಲ್ಲ ಮಾಡಿ ನಸಿಕಿನಾಗ ಅದು ಎಲ್ಲಿ ಹರಿದ್ವಾರ ಗಂಗಾ ನದಿಯಲ್ಲಿ ಹರಿತೈತಿ ಅಲ್ಲಿ ಮಾಡ್ತಾರೆ ಅದನ್ನು ಹಾಂ ಆಮೇಲೆ ಮುಂದೆ ನಸಿಕಿನಾಗ 4ಕ್ಕೆ ಅಲ್ಲಿಂದ ಅಲ್ಲಿದು ಎಬ್ಬಿಸ್ತಾರೆ ಎಬ್ಬಿಸಿ ತೊಗೊಂಡು ಹೋಗಿ ಗಂಗಾ ನದಿಯಾಗ ನಿಂದಿರಿಸಿ ಆಮೇಲೆ ಅವು ಎಲ್ಲ ತೆಗಿ ಎಲ್ಲ ಈ ಲುಂಗಿ ಅವು ಎಲ್ಲ ಕಳೆದು ಬತ್ಲೆ ನಿಂದಿರಿಸಿ ಅವೆಲ್ಲ ಬಿಟ್ಬಿಡೋ ಒಳ್ಳೆಯಾಗ ಎಲ್ಲ ಬಿಟ್ಬಿಡೋದು ಮತ್ತು ಈ ಎಲ್ಲ ಅವಂಗ ಅವ್ವ ಅಪ್ಪ ಅಣ್ಣ ತಮ್ಮ ಎಲ್ಲರೂ ಅದಾರ ಹಾಂ ಎಲ್ಲರೂ ಸತ್ತಾರ ಅಂತೇಳಿ ಪಿಂಡದಾನ ಮಾಡವ್ರಿಗೆ ಎಲ್ಲ ಹೇಳಿ ಸತ್ತಾಳ ಅವು ಸತ್ತಾಳ ಅಪ್ಪ ಸತ್ತಾಳ ಅಣ್ಣ ತಮ್ಮ ಎಲ್ಲರೂ ಸತ್ತು ಯಾರಿಗೆ ನಮ್ಮ ಪಾಲಿಗೆ ಯಾರಿಲ್ಲ ಪಿಂಡದಾನ ಮಾಡಿ ಎಲ್ಲ ಲೂಕ ಬಿಟ್ಟು ಎಲ್ಲ ಬದಲೇ ನಿಂದಿರ್ಬೇಕು ಅವಾಗ ಹಿಂದಿಗಡೆ ಮುಂದೆ ಅವಾಗ ಅದು ಮೊದಲಿಂದ ಇದು ಮಾಡಬೇಕಾದ್ರೆ ಅದು ಮತ್ತು ಇದು ಕೊಡ್ತಾರೆ ಇದು ಅರ್ವಿ ಕೊಡ್ತಾರೆ ಮತ್ತು ಅವ್ನು ಜುಟ್ಟ ಬಿಡಬೇಕು ಆ 2ನೇದು ಮಾಡೋ ಟೈಮ್ನಾಗ ಆವಾಗ ಏನಿರ್ತೈತಿ ಆವಾಗ ಮತ್ತು ಅವ್ನು ಬದಲೇ ನಿಂದಿರಿಸಿ ಇದು ಮಾಡಿ ಆಮೇಲೆ ಅವಾಗ ಇದು ಕೊಡ್ತಾನೆ ಮೊದಲು ಲಂಗೋಟಿ ಕೈಪ ಆ ಥರ ಅದನ್ನು ಕೊಡ್ತಾರೆ ಆ ಎಳೆದಾಗ ಇದು ಏನು ಜುಟ್ಟ ಇರ್ತೈತಲ್ಲ ಶಂಡಿ ಶಿಖಾ ಕಟ್ ಮಾಡ್ತಾರೆ ಅದನ್ನು ಕಲಾಸ್ ಅವ ಪೂರ್ಣ ಸನ್ಯಾಸ ಇಷ್ಟೆಲ್ಲ ನಿಯಮ ಐತೆ ಅದಕ್ಕೆ ಹಾಂ ಜನಿವಾರ ಬಿಟ್ಬಿಡೋದು ಅವಾಗ ಹೊಳೆ ಆಗಿ ಬಿಟ್ಬಿಡೋದ ಹಾಂ ಅದು ಈ ಕಡೆ ಇಲ್ಲ ಈ ಕಡೆ ಭಾಳ ಜನಿವಾರ ಅವ ಉಚ್ಚಿ ಒಯ್ಬೇಕಾದ್ರೆ ಹಿಂಗೆ ಕಿವಿಗೆ ಸುತ್ತಬೇಕಾದನ್ನು ಹಿಂಗೆ ಮಾಡಿ ಪೂರಾ ಕಾಲು ಮಡಿಬೇಕಾದ್ರೆ ಕಿವಿಗೆ ಸುತ್ತಬೇಕಾದ್ರೆ ಹಿಂಗೆ ಸುತ್ತಕೊಂಡು ಅದು ಮತ್ತು ಭಾಳ ನೇಮ್ ನೀ ಅಲ್ಲಿ ಸಂಡಾಸದಾಗ ಹೋಗಿ ಕಾಲು ಮಾಡಿದೆ ಅಂದ್ರೆ ಜಳಕ ಮಾಡೇ ಬರ್ಬೇಕು ಹಂಗೆ ನಡೆಯಂಗೆ ಇಲ್ಲ ಹೀಗೆಲ್ಲ ಭಾಳ ನೇಮ್ ಭಯಂಕರ ಅವು ಹೀಗೆಲ್ಲ ಅದಕ್ಕಾಗಿ ಅವು ಈಗೇನು ಸನ್ಯಾಸಿಗೆ ಆದಾಗ ಎಲ್ಲ ಬಿಟ್ಬಿಡ್ತಾರೆ ಹೊಳ್ಯಾಗ ಲುಂಗಿ ಇದು ಈ ಉಡ್ದಾರ ಜನಿವಾರ ಎಲ್ಲ ಬಿಟ್ಟುಬಿಡೋದು ಹಿಂಗೆ ಏನೂ ಇಲ್ಲ ಬರೀ ಖಾಲಿ ಈ ಉಡ್ದಾರ ಅದು ಇರ್ತಾವೆಲ್ಲ ನಿಮಗೆ ಎಲ್ಲ ಅವೆಲ್ಲ ಹರಿದು ಒಗಿದು ಬಿಡ್ತಾರೆ ಅದು ಹೋಗಿ ನಡಿ ಹಿಂಗೆ ಬಿಡ ಅದನ್ನ ಏನು ಮಾಡ್ತಿ ತೊಗೊಂಡು ಈಗ ಬರೀ ಶಾಸ್ತ್ರದಾಗ ಅದು ಏನು ಮಾಡೋದು ಬಿಟ್ಟಿಗೆ ಏನರ ಒಂದು ಹೋಗ ನಡು ತಂದು ಹೋಗಿಸ್ತಾನ ಇವು ಏನು ಕೆಲಸದ್ದು ಅಲ್ಲ ಬರೇ ಹೊರಗಿನ ವ್ಯವಹಾರ ಅದ ಎಲ್ಲ ಹೇಳ್ಬೇಕಾದ್ರಪ್ಪ ಒಳಗೆಲ್ಲ ಸೂಕ್ಷ್ಮ ಬಿಟ್ಟಿದ ಮೇಲೆ ನೀವು ಸ್ಥೂಲಕ್ಕೆ ಹೊರಗೆ ಬಂದ್ರಿ ಹಾಂ ಸ್ಥೂಲ ಬಿಟ್ಟ ಮೇಲೆ ಹೊರಗೆ ಸೂಕ್ಷ್ಮ ಭಾಳ ನೇಮ ಐತಿ ವಿಚಾರ ಸಾಗರದಾಗೂ ಬರ್ದಾರ ಅವರು ಸನ್ಯಾಸಿಯಾಗಿ ಸ್ತ್ರೀ ಭೋಗ ಮಾಡಿದರೆ ಪೂಜಾಕ್ಕೆ ಯೋಗ್ಯನೇ ವಮನ ಭಕ್ಷಕಿ ನ್ಯಾಯಿ ಪೂಜಾಕಿ ವಮನ ಭಕ್ಷಕಿ ನ್ಯಾಯ ಆಯಿತು ವಮನ ಭಕ್ಷಕ ಅಂತ ಕರೆದಾರ ವಮನ ಭಕ್ಷಕ ಅಂದ್ರೆ ಏನು ಗೊತ್ತಾ ಹಿಂದಕ್ಕೆ ಹಾಕ್ಕೊಂಡು ತಿನ್ನೋದು ನಾಯಿನೇ
ಅದು ಹಿಂದಕ್ಕೆ ಹಾಕೋತೈತಿ, ಉಲ್ಟಿ ವಾಂತಿ ಮಾಡ್ಕೋತೈತಿ, ಮತ್ತಿರ್ತೈತಿ. ಹಂಗೆ ನೀ ಹೆಂಡ್ತಿ ಮಕ್ಕಳು ಅವು ಎಲ್ಲ ವಾಂತಿ ಮಾಡ್ಕೊಂಬಿಟ್ಟು ಅಂದ್ರೆ ಬಿಟ್ಟು ಮತ್ತು ಹೋಗಿ ಏನಾರು ಮಾಡಿದೆ ಅಂದ್ರೆ ಆ ನಾಯಿಕಿತ ಕಡಿನಿ. ಹಿಂಗೆ ಅದು ಇಟ್ಟು ಸ್ಟ್ರಿಕ್ ಐತೆ ಅದಕ್ಕೆ. ಬಿಡ ಅದನ್ನು ಏನಾರ ಸುಮ್ಮನೆ ಯಾಕತ್ತದು. ಅದು ಅಂತೂ ನಮಗೆ ಸುಖ ಬೇಕಂದ್ರೆ ಆ ಹಾದಿ ಹಿಡ್ದದ್ದು ಸರಿಯಾಗಿ ಹೋಗ್ಬೇಕು. ಹಿಂಗೆ ಅದು ಅಷ್ಟೆ. ಎಲ್ಲಿಗೆ ಬಂತು ಸಂಗಯ್ಯ? ಪಶು ದೃಷ್ಟಿಯಿಂದ ಹಾಂ ಈಗ ಇವು ಎಲ್ಲ ಒಂದಕ್ಕೊಂದು ಏನ ಪಶು ದೃಷ್ಟಿಯಿಂದ ಇವು ಮನುಷ್ಯ ಸನ್ಯಾಸಿ, ಗೃಹಸ್ಥನ ದೃಷ್ಟಿಯಿಂದ ಸ್ತ್ರೀ ದೃಷ್ಟಿಯಿಂದ ಪುರುಷ, ಗೃಹಸ್ಥನ ದೃಷ್ಟಿಯಿಂದ ತ್ಯಾಗಿ, ಅದಂಡಿ ಅಂದ್ರೆ ಬಡಿಗೆ ಹಿಡಿಯೋದು. ದಂಡಿ ಹಿಡ್ದವಂಗೆ ಬಡಿಗೆ ಹಿಡ್ದವಂಗೆ ದಂಡಿ ಅಂತಾರ, ಬಡಿಗೆ ಇಲ್ದವಂಗೆ ಅದಂಡಿ. ಹೀಗದ अदंडी दृष्टिಯಿಂದ ದಂಡಿ ಇತ್ಯಾದಿ ವಿಧೇಯ ವಿಶೇಷಣೋ ಕರ್ಕೆ ಕೈಯೇ. ಇವೆಲ್ಲ ಈ ರೀತಿ ಅಲ್ಲಿ ವಿಧೇಯ ವಿಶೇಷಣಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಇದೆಲ್ಲ ಹೆಂಗಂದ್ರೆ ಕತ್ತಲೆಯ ಅಪೇಕ್ಷೆಯಿಂದ ಬೆಳಕಂದಂಗೆ, ಮತ್ತು ಸುಳ್ಳಿನ ಅಪೇಕ್ಷೆಯಿಂದ ಸತ್ಯ. ಹಿಂಗೆ ಅಂದರೆ ಹೇಳಿದ್ದು ಇವು. ಅದಕ್ಕೆ ಆತ್ಮನ ವಿಶೇಷಣಗಳನ್ನು ಯಾಕೆ ಹೇಳ್ಯಾರ ಅಂದ್ರೆ ಈ ಇನ್ನೊಂದರ ದೃಷ್ಟಿಯಿಂದ ಹೇಳಲ್ಪಟ್ಟಾವ ಅಂತ ಹಿಂಗದ ಅರ್ಥ. ಘಟ ಪಾಷಾಣ ವೃಕ್ಷ ಆದಿಕ್ ದೃಷ್ಟಿ ಸೇ ಅಘಟ ಪಾಷಾಣ ಅವೃಕ್ಷ ಆದಿಕ್ ನಿಷೇಧ ವಿಶೇಷಣ ಕರೆಗೆ ಕೈಯೇ. ಅದು ಇದು ಆಗಲೇ ವಿಧೇಯ ವಿಶೇಷಣ ಬಗ್ಗೆ ಹೇಳ್ಕೋಬೇಕು. ಇದು ಎರಡನೇದು ನಿಷೇಧ ವಿಶೇಷಣಗಳನ್ನು ಬೇಕು. ಇವ ಜಾಣನಿದ್ದಾನೆ ಅಂದ್ರೆ ವಿಧೇಯ ವಿಶೇಷಣ ಏನು? ಇವನು ಜಾಣನಿದ್ದಾನೆ, ಮತ್ತು ಅದನ್ನೇ ಇವನು ದಡ್ಡನಲ್ಲ. ಮತ್ತೇನ ಅರ್ಥ ಅಂತೂ ಒಂದ. ಅದನ್ನು ಒಮ್ಮೆ ಹಿಂಗೆ ಮಾಡಿ ಹೇಳೋದು, ಒಮ್ಮೆ ಹಿಂಗೆ ಮಾಡಿ ಹೇಳೋದು, ಇಟ್ಟು ಹಿಂಗದು. ಇವನು ಜಾಣನಿದ್ದಾನೆ ಅಂದರೆ ವಿಧೇಯ ಅಂದರೆ ಯಾರು ಡೈರೆಕ್ಟ್ ಹೇಳೈತಲ್ಲ ಹಿಂಗೆ. ಮತ್ತೇನು ಇವನು ದಡ್ಡನಲ್ಲ, ದಡ್ಡ ಅನ್ನೋದನ್ನು ನಿಷೇಧ ಮಾಡಿ ಹಿಂಗೆ ಹೇಳೋದು ಹಿಂಗೆ. ಹಂಗೆ ಅಲ್ಲಿ ಆತ್ಮನ ವಿಶೇಷಣಗಳನ್ನು ಸತ್ತ ಚಿತ್ತ ಆನಂದ ಇವೆಲ್ಲ ವಿಧೇಯ ವಿಶೇಷಣಗಳು ಡೈರೆಕ್ಟ್ ಅದಾವು. ಅನಂತ ಅಖಂಡ ಅಸಂಗ ಅದ್ವಯ ಹಿಂಗೆಲ್ಲ ಹೇಳೋದು ಇವು ನಿಷೇಧ ವಿಶೇಷಣ ಅದಾವೆ. ಹಿಂಗೆ तैसे एक ही आत्मा प्रपंच के विशेषण असत जड़ा दुख और अंत खंड संग आदिक दृष्टि से सत्य चित्त आनंद आदिक और अनंत आदिक कहिए हैं. ಏನು ಹೇಳಿದ್ರಂದ್ರೆ ಒಬ್ಬನೇ ಆತ್ಮ. ಈಗ ಅಲ್ಲಿ ಹೇಳ್ಕೊಂಬಂದ್ರೆ ಸನ್ಯಾಸಿದು ಇದ್ರದ್ದು ಎಲ್ಲ ಹಂಗೆ. ಪ್ರಪಂಚದ ವಿಶೇಷಣ ಏನದಾವಲ್ಲ ಅಸತ್ತ ಪ್ರಪಂಚದ ವಿಶೇಷಣ. ಅದಕ್ಕೆ ಆತ್ಮನ ವಿಶೇಷಣ ಸತ್ ಅಂತ ಹೇಳಿದರು. ಅದನ್ನು ವ್ಯಾವೃತ್ತಿ ಮಾಡಸಲಾಗಿ ಅದಿಲ್ಲ. ಈಗ ಮತ್ತು ಪ್ರಪಂಚದಲ್ಲಿ ಜಡ ಐತಿ, ಇದಕ್ಕೆ ಚಿತ್ತ ಅಂತ ಹೇಳಿದರು ಆತ್ಮಂದು. ಆ ಪ್ರಪಂಚದ ದುಃಖ ಐತೆ, ಇದು ಆನಂದ. ಅದು ಪ್ರಪಂಚದಲ್ಲಿ ಅಂತ ಐತಿ, ಇವ ಅನಂತ. ಮತ್ತು ಇಲ್ಲಿ ಖಂಡ ಐತಿ, ಅಲ್ಲಿ ಇವ ಅಖಂಡ. ಅಲ್ಲಿ ಸಂಘ ಐತಿ ಸಂಬಂಧ, ಇಲ್ಲಿ ಅಸಂಗ. ಆದಿಕ ದೃಷ್ಟಿ ಸೇ ಸತ್ ಚಿತ್ತ ಆನಂದ ಆದಿಕ್ ಅವ್ರ ಅನಂತ ಆದಿಕ್ ಕೈಯೇ ಹೇ. ಅಂದರೆ ಬೇರೆ ಬೇರೆ ಯಾಕೆ ಹೇಳಿರಿ ಅಂದ್ರೆ ಅದಕ್ಕೆ ಇದಕ್ಕೆ ಕಾರಣ ಅಂತ ಹಿಂಗದ. ಏ ಬೇಡ 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 ಎಲ್ಲಿ ರೆಸ್ಟ್ ಎಲ್ಲಿ 11:40 ಇಲ್ಲಿ ತಗೋ. ಅದಕ್ಕೆ सत्य चित्त आनंद आदि विशेषण कारण ಹೇಳಿದೆ. इस रीति से कहे जो आत्मा के विशेषण सो परस्पर भिन्न नहीं. ಅಂದಮೇಲೆ ಅವೆಲ್ಲ ಹೇಳಿದ್ದು ಪರಸ್ಪರ ಬೇರೆ ಅಲ್ಲ, ಕಿಂತು ಅಭಿನ್ನ. ಅಂದ್ರೆ ಅವು ಅಭಿನ್ನವೇ ಅದಾವು, ಆತ್ಮನಿಗೆ ಅಭಿನ್ನ ಅದಾವು.
ಅದಕ್ಕೆ ಆಗಲೇ ಹೇಳ್ತೀವಲ್ಲ, ಶುಭ್ರತ್ವ, ದ್ರವತ್ವ ಮತ್ತು ಮಧುರತ್ವ ಅಂತೇಳಿ ಹೀಗೆಲ್ಲ ಒಂದೇ ಯಾವ ವಿಶೇಷಣೆ. ಇತಿ ಶ್ರೀ ವಿಚಾರ ಚಂದ್ರೋದಯ ಆತ್ಮವಿಶೇಷಣ ವರ್ಣನಾಮಿಕ ಸಪ್ತಮ ಕಲಾ ಸಮಾಪ್ತ. ಇಲ್ಲಿಗೆ 7ನೇ ಕಲಾ ಮುಗೀತು. ಏನೋ ಒಂದು ಸ್ವಲ್ಪ ತಗೊಳ್ಳೋ, ಒಂದು 10 ನಿಮಿಷ. ಓಕೆ, ಆಗಲಿ. ರಿಷಸ್ ಆ ಹುಡುಗರಿಗೆ ರಿಸೆಸ್ ಬಿಡ್ತಾರಲ್ಲ ಪಿಕ್ಚರ್ದಾಗ ಇಂಟರ್ವ್ಯೂಲ್ ಆಗ